ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಕೇಳಿಸ್ತಾ ಇದೆಯಾ? ವಿಡಿಯೋ ಬರ್ತಾ ಇಲ್ಲ ಏನಂತ ಕೇಳಿಸ್ತಾ ಇದೆ. ಅದೇ ವಿಡಿಯೋ ಬರ್ತಾ ಇಲ್ಲ, ಹಾಗೆ ಹೇಳ್ತೀನಿ ಪಾಠ ಅಷ್ಟೇ. ಓಕೆ, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತಂತರಾಣಿ ತೃಣಾಯ ಮೇನೆ. अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये. ஸ்ரீரொன்னூப்பல் திருவேங்கடமுடியான் பாரொன்ன பழமொழியுள் ஊரன்னொத்தானேமையாதோ தாரணியில் வாழ்வார்க்கு வானேர பூமுழகும் வாழ்வு. ನೆನೆ ದಿವಸ ತಿರುಕೋಳಿ ಅನ್ನೋ ಒಂದು ದಿವ್ಯದೇಶ, ತಿರುಉರೆಯೂರ್ ತಿರುಕೋಳಿಯದ ನೋಡಿದ್ವಿ. ಇವಾಗ ಇನ್ನೊಂದು ದಿವ್ಯದೇಶವನ್ನ ನೋಡೋಣ. ತಿರುಕರಂಬನೂರ್ ಅಂತ ಒಂದು ಊರು. ಒಂದ್ ಕಡೆ ಕೊಲ್ಲಿಡಮು, ಒಂದ್ ಕಡೆ ಕಾವೇರಿ. ಆ ದ್ವೀಪದ ಮಧ್ಯಭಾಗದಲ್ಲಿ ಶ್ರೀರಂಗ ಇದೆ. ಆ ಕೊಲ್ಲಿಡಮ್ಮು ಆಚೆ ಬಲ್ಗಡೆ ಇದು ಉತ್ತರ ಭಾಗಕ್ಕೆ, ಕೊಲ್ಲಿಡಮ್ ಉತ್ತರ ಭಾಗಕ್ಕೆ ಈ ಅನ್ಬಿಲ್ ಇದೆ. ದಕ್ಷಿಣ ಭಾಗಕ್ಕೆ ಈ ಕಡೆ ಕರಂಬನೂರ್ ಇದೆ. ಇದು ಕಾವೇರಿ ತೀರದಲ್ಲಿ ಈ ಕಡೆ ಕರಂಬನೂರ್, ತಿರುಕರಂಬನೂರ್ ಅಂತ ಇದೆ. ಅಲ್ಲೇ ಹತ್ರ ಇದನ್ನ ಹೇಳಿದ್ಮೇಲೆ ಒಂದು 4-5 ದಿವ್ಯದೇಶ ಅಂತ. ಈ ಕರಂಬನೂರು ದಿವ್ಯದೇಶದ ವಿಶೇಷಗಳನ್ನ ನೋಡೋಣ. ಇಲ್ಲಿ ಈ ದಿವ್ಯದೇಶಗಳು ತುಂಬಾ ಹಾಡೇನಿಲ್ಲ, ಹಾಡು ಒಂದೇ ಒಂದು ಭಾಷಣ. ಬಟ್ ದಿವ್ಯದೇಶದ ಮಹಾತ್ಮೆ ಅಂತ ಇದೆಯಲ್ಲ, ದಿವ್ಯದೇಶದ ವರ್ಲಾರ್ ಚರಿತ್ರೆ, ಅದು ಚೆನ್ನಾಗಿದೆ. ಅದನ್ನ ನೋಡೋಣ. ಈ ದಿವ್ಯದೇಶ ತಿರುಚಿಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ದೇವರ ಹೆಸರು ಪುರುಷೋತ್ತಮ ಪೆರುಮಾಳ್ ಅಂತ ಹೆಸರು. ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಥಳ ಪುರಾಣ ಅಂತ ನೋಡಿದ್ರೆ ತಿರುಕಂಡಿಯೂರ್ ಅಂತ ಒಂದು ಕ್ಷೇತ್ರ ಇದೆ. ಸ್ಥಳ ಪುರಾಣ ಅದಕ್ಕೂ ಇದಕ್ಕೂ ತುಂಬಾ ಸಾಮ್ಯ ಬರುತ್ತೆ. ಅವಾಗ ಇಲ್ಲಿ ಶಿವನಿಗೂ ಬ್ರಹ್ಮನಿಗೂ 5 ಇದು ತಲೆ, ಇಬ್ರಿಗೂ 5 ತಲೆ ಇರುತ್ತೆ. 5 ಬ್ರಹ್ಮನಿಗೆ ತಲೆ ಇರೋದ್ರು, ಇವನಿಗೆ ಶಿವನಿಗೆ ಒಂಥರ ಮತ್ಸರ ಅಂತೆ. ಅದೇ ಇದೆಲ್ಲ ಯಾವುದೇ ದೇವರುಗಳಿಗೆ ಇದೆಲ್ಲ ಪುರಾಣಗಳಲ್ಲಿ ಹೇಳುವಂಥದ್ದು. ಆದ್ರೆ ದಕ್ಷಿಣ ಯಜ್ಞ ಆಗ್ಬೇಕಾದ್ರೆ ನಾವು ನೋಡ್ತೀವಿ, ಯಾವಾಗ ಈ ಮಧ್ಯದ ಒಂದು ತಲೆ ಇರುತ್ತಲ್ಲ, ಅದನ್ನ ಕೋಪದಲ್ಲಿ ತೆಗೆದು ಬಿಡ್ತಾನೆ ಶಿವ. ತೆಗೆದು ಬಿಡ್ತಾನೆ ಯಾವಾಗ ಅಂತ ಹೇಳಿದ್ರೆ, ದಾಕ್ಷಾಯಿಣಿ ತನ್ನ ಪತಿ ಸತಿ ಇರ್ತಾಳಲ್ಲ ಉಮೆ, ಅವಳು ಬಂದು ಯಾಗವನ್ನ ಇದು ಯಾಗದಲ್ಲಿ ಭಾಗವಹಿಸ್ಬೇಕು ಅಂತ ಬಂದಾಗ ದಕ್ಷ ಪ್ರಜಾಪತಿ ಸ್ವಲ್ಪನೂ ಗೌರವ ಕೊಡೋದಿಲ್ಲ. ಅವ್ರ ಅಳಿಯನ ಬಗ್ಗೆನೂ ಕೇಳೋದಿಲ್ಲ, ಬಂದ್ರ ಬಿಟ್ರ ಅಂತಾನೂ ಕೇಳಲ್ಲ.
ಅವಾಗ ನೀನ್ ಯಾಕೆ ನನ್ನ ಗಂಡನ್ನ ಕರೀಲಿಲ್ಲ ಅಂತ ಕೇಳಿದಾಗ ಅವನನ್ನ ಕರಿಬೇಕು ಅಂತ ಏನು ಇಲ್ಲ, ನೀನ್ ತಾನೇ ಯಾಕೆ ಬಂದೆ ಅಂತ ಕೇಳ್ಬಿಡ್ತಾರಂತೆ. ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡು, ಹೌದು ನನ್ನ ಗಂಡ ಹೇಳಿಲ್ಲ ಹೋಗ್ಬೇಡ, ಕರೀದೇ ಇರೋ ಜಾಗಕ್ಕೆ ಹೋಗ್ಬೇಡಿ ಅವಮಾನ ಆಗತ್ತೆ ಅಂತ, ನಾನ್ ಕೇಳಲಿಲ್ಲ ಬಂದೆ, ಸರಿಯಾದ ಶಿಕ್ಷೆ ಆಯ್ತು ನನಗೆ ಅಂತ ಏನ್ ಮಾಡ್ತಾಳೆ, ದೊಡ್ಡದಾಗಿ ಯಾಗ ಕುಂಡ ಉರಿತಾ ಇರೋದ್ರಲ್ಲಿ ಆ ಯಾಗದಲ್ಲಿ ಹಾರ್ಕೊಂಡ್ಬಿಡ್ತಾಳೆ. ಆ ದಕ್ಷ ಪ್ರಜಾಪತಿ ಮಾಡೋ ಯಾಗದಲ್ಲಿ ಹಾರ್ಕೊಂಡಿದ್ರಿಂದ ಅವಳಿಗೆ ದಾಕ್ಷಾಯಣಿ ಅಂತ ಹೆಸರು ಬರುತ್ತೆ. ಸುದ್ದಿ ತಿಳಿದು ಶಿವ ತುಂಬಾ ಕೋಪ ಬಂದು ಅಲ್ಲಿಗೆ ಬರ್ತಾನೆ. ಬಂದು ಎಲ್ಲರನ್ನು ವಿಚಾರಿಸ್ತಾನೆ, ಯಾಕೆ ಈ ತರ ಮಾಡಿದ್ರಿ, ನನ್ನ ಪತ್ನಿಯನ್ನ ತಡಿಬಾರ್ದಾಗಿತ್ತ, ಎಲ್ಲ ಬೆಂಕಿಯಲ್ಲಿ ಬೀಳೋವರೆಗೂ ನೋಡ್ಕೊಂಡು ಸುಮ್ಮನೆ ಇದ್ರ ಅಂತೆಲ್ಲ ಗಲಾಟೆ ಮಾಡ್ತಾನಂತೆ. ಅವಾಗ ನೀನ್ ತಾನೇ ಯಾಕೆ ಇಲ್ಲಿಗೆ ಬಂದೆ ಅಂತ ಬ್ರಹ್ಮ ಕೇಳಿದಂತೆ. ಹೌದು, ಯಾಕೆ ನನ್ನ ಹೆಂಡತಿ ಬರ್ಬಾರ್ದು, ಅವ್ರು ತಂದೆ ಮಾಡ್ತಾ ಇರೋ ಯಾಗ ತಾನೆ ಅಂತ ಹೇಳಿದಾಗ, ಅವ್ರಿಗೆ ಇಷ್ಟ ಇದ್ರೆ ಕರೀತಾರೆ, ಇಲ್ಲದೆ ಇದ್ರೆ ಇಲ್ಲ, ಕರೀದೇ ಇರೋ ಜಾಗಕ್ಕೆ ನೀವ್ ಯಾಕೆ ಬಂದು ಅವಮಾನ ಪಡ್ಬೇಕು ಅಂತ. ಬ್ರಹ್ಮನ ಮಗ ಆಕ್ಚುಲಿ ಯಾರು, ಶಿವ. ಆ ಭ್ರುಕುಟಿಯಲ್ಲಿ ಊರ್ಜೆ ಬರುತ್ತೆ. ತಪಸ್ ಮಾಡ್ತಾ ಇದ್ದಾಗ ಎರಡು ಹುಬ್ಬಿದೆಯಲ್ಲ, ಅದ್ರ ಮಧ್ಯೆ ಒಂದು ಊರ್ಜೆ ಬರುತ್ತೆ. ಆ ಊರ್ಜೆಯಿಂದನೇ ರುದ್ರ ಅವತಾರ ಆಗೋದು. ಬ್ರಹ್ಮನ ಮಗ ಆದ್ರಿಂದ ಅವ್ನು ಕೇಳ್ತಾನೆ, ನೀನೇ ಏನಪ್ಪ ನನಗೆ ಒಳ್ಳೆ ಮಾತು ಹೇಳೋ ಮೊದಲು ನೀನ್ ನನ್ನನ್ನೇ ಬೈತಾ ಇದ್ದೆ, ನೀನ್ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಕೋಪಿಸ್ಕೊಳ್ತಾನೆ. ಅವಾಗ ಬರದೇ ಇರೋ ಜಾಗಕ್ಕೆ ಬಂದ್ರೆ ಆಗದೆ ಇರೋ ಮರ್ಯಾದೆನೇ ಆಗೋದು ಅಂತ ಹೇಳ್ಬಿಡ್ತಾನಂತೆ ಬ್ರಹ್ಮ. ಕೋಪ ಬಂದು ತಂದೆ ಮೇಲೆ ಎಷ್ಟು ಸಿಟ್ಟು ಬಂದ್ಬಿಡುತ್ತೆ ಅಂದ್ರೆ, ಸುಮ್ಮನೆ ಒಂದು ಬಲಗೈ ಹಾಕಿ ಆ ತಲೆಯನ್ನ ಹಾಗೆ ಕಿತ್ತು ಬಿಡ್ತಾನೆ, ಒಂದು ತಲೆಯನ್ನ ಕಿತ್ತು ಬಿಡ್ತಾನೆ. ಇಷ್ಟೇ. ಆ ಕಿತ್ತಿದ ತಲೆ ಏನಾಗುತ್ತೆ, ಕಪಾಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಕೈಗೆ ಅಂಟ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ಒದರಿದ್ರು ಕೆಳಗಡೆ ಬೀಳೋದೇ ಇಲ್ಲ. ಬ್ರಹ್ಮ ಹತ್ಯೆ ದೋಷ ಬಂದ್ಬಿಡುತ್ತೆ ಇವನಿಗೆ. ಅಷ್ಟೇ ಅಲ್ಲದೆ ಯಾಗ ನಿಂತು ಹೋಗುತ್ತೆ. ಒಂದು ತಲೆ ಹೋದಾಗ ಅಲ್ಲಿ ಬ್ರಹ್ಮಹತ್ಯೆ ದೋಷ ಬಂದಾಗ ಯಾಗಶಾಲೆಗೆ ಅಪವಿತ್ರವಾಗ್ಬಿಡುತ್ತೆ, ದೋಷ ಬರುತ್ತೆ. ಅದನ್ನೆಲ್ಲ ಮತ್ತೆ ಪವಿತ್ರಗೊಳಿಸಿ ಮತ್ತೆನೆ ಯಾಗ ಶುರು ಮಾಡ್ಬೇಕು. ಅಷ್ಟರಲ್ಲಿ ಅಶರೀರವಾಣಿ ಆಗತ್ತೆ. ಇದು ಕಪಾಲ ಯಾಕೆ ಬೀಳ್ತಾ ಇಲ್ಲ ಅಂದ್ರೆ, ಅದರಲ್ಲಿ ಅವನು ಭಿಕ್ಷೆ ಬೆಳಿಬೇಕು. ಭಿಕ್ಷೆ ಬೆಳಿ ಯಾವಾಗ ಅದು ತುಂಬತ್ತೋ ಅದು 3 ಹೋಳಾಗಿ ಹೋಗುತ್ತೆ ಆ ಕಪಾಲ. ಅವಾಗಲೇ ಅವನಿಗೆ ಅದರಿಂದ ಶಾಪ ವಿಮೋಚನೆ. ಅದುವರೆಗೂ ಅದು ಕೈಗೆ ಅಂಟ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ. ಯಾವ್ದಾದ್ರು ಒಂದು ಚಿಕ್ಕ ಕಸನೋ ಇನ್ನೊಂದೋ ಏನಾದ್ರು ಒಂದು ಕೈಗೆ ಅಂಟ್ಕೊಂಡಿದ್ರೆ ನಮ್ಗೆ ಎಷ್ಟು ಹಿಂಸೆ. ಅದು ಹೋಗೋವರೆಗೂ ನಾವು ಬಿಡೋದಿಲ್ಲ, ನೋಡ್ಕೊಳ್ತಾ ಇರ್ತೀವಿ. ಸೋಪ್ ಹಾಕಿ ಹೋಗ್ಕೊಳ್ತೀವಿ, ಇನ್ನೊಂದು ಹಾಕಿ ಹೋಗ್ಕೊಳ್ತೀವಿ. ಆತರ ಒಂದು ಮನುಷ್ಯನ ತಲೆ ಅಂದ್ರೆ ಬ್ರಹ್ಮನ ತಲೆನೇ ಒಂದು ಕೈಯಲ್ಲಿ ಅಂಟ್ಕೊಂಡಿದ್ರೆ ಹೇಗಿರುತ್ತೆ, ರಕ್ತ ಸಿಕ್ತವಾದ ತಲೆ ಏನು ಮಾಡಿದ್ರು ಬಿಡಿಸ್ಕೊಳಕ್ಕಾಗದೆ ಅದಕ್ಕೆ ಅಂಟ್ಕೊಂಡಿದ್ದಾಗ ಕ್ರಮೇಣ ಅದು ಎಲ್ಲ ಒಣಗಿ ಕಪಾಲ ಆಗ್ಬಿಡುತ್ತೆ. ಕಪಾಲ ಅಂದ್ರೆ ತಲೆಬುರುಡೆ ತರ ಆಗುತ್ತೆ. ಆ ತಲೆಬುರುಡೆನಲ್ಲಿ ಹೋಗಿ ಅವನು ಭಿಕ್ಷೆ ಎತ್ಬೇಕು. ಯಾರ ಮನೇಲಿ ಅದು 2 ಕಣ್ಣು ಮತ್ತೆ ಮೂಗು ಹೊಳ್ಳೆ ಎಲ್ಲ ಬಾಯಿ ತೂತಿರುತ್ತಲ್ಲ, ಎಷ್ಟೇ ಯಾರು ಭಿಕ್ಷೆ ಹಾಕಿದ್ರು ಅದು ತುಂಬೋದೇ ಇಲ್ಲ. ಅದು ಯಾವಾಗ ತುಂಬತ್ತೋ ಅವಾಗ ಅದು 3 ಹೋಳಾಗತ್ತೆ. ಅವಾಗ ಇವನಿಗೆ ಶಾಪ ವಿಮೋಚನೆ ಅಂತಿರುತ್ತೆ. ಎಲ್ಲೆಲ್ಲೋ 14 ಲೋಕವನ್ನು ಸುತ್ತಾಡ್ತಾನೆ, ಎಲ್ಲೂ ತುಂಬಲ್ಲ. ಈ ಕ್ಷೇತ್ರದಲ್ಲಿ, ಈ ಕಡಂಬನೂರು ಕ್ಷೇತ್ರದಲ್ಲಿ ಪೂರ್ಣವಲ್ಲಿ ತಾಯಾರ್ ಅಂತ ಒಬ್ಳು ಇರ್ತಾರೆ. ಅವನು ಎಲ್ಲಿ ಪುರುಷೋತ್ತಮ ಸ್ವಾಮಿಗೆ ಪೂರ್ಣವಲ್ಲಿ ತಾಯಾರ್ ಅಂತ ಪುರುಷೋತ್ತಮ ಹೇಳಿ ಇವನಿಗೆ ಆಕ್ಚುಲಿ ಸುಂದರರಾಜ ಪೆರುಮಾಳ್ ಅಂತ ಅನ್ಬಿಲ್ ಮುಂದೊಂದು ಕ್ಷೇತ್ರ ಬರುತ್ತೆ. ತಿರುವಳ್ಳರೆ ಆದ್ಮೇಲೆ ಅನ್ಬಿಲ್ ಕ್ಷೇತ್ರದ ಸುಂದರರಾಜ ಪೆರುಮಾಳೇನೆ ಹೇಳಿ, ನೀನು ಹೋಗಿ ಅಲ್ಲಿ ಕಡಂಬನೂರಿನಲ್ಲಿ ಪೂರ್ಣವಲ್ಲಿ ತಾಯಾರಿದ್ದಾರೆ, ಅಲ್ಲಿ ನೀನ್ ಭಿಕ್ಷೆ ಎತ್ಕೊಂಡು ನಿನ್ನ ಕಪಾಲವನ್ನ ಮೋಕ್ಷ ಮಾಡ್ಕೋ ಅಂತ ಹೇಳ್ತಾರೆ. ಈ ತರ ಈ ಕಡಂಬನೂರಿನಲ್ಲಿ ಬಂದು ಪೂರ್ಣವಲ್ಲಿ ತಾಯಾರ ಹತ್ರ ಭಿಕ್ಷೆ ಬೇಡಿ ಆ ಪಾತ್ರೆ ತುಂಬಿ ಅಲ್ಲಿಂದ ಅವನಿಗೆ ಮೋಕ್ಷ ಆಯ್ತು ಅಂತ ಒಂದು ಚರಿತ್ರೆ. ಇಲ್ಲೂ ಒಂದು ಚರಿತ್ರೆ ಹೇಳ್ತಾರೆ, ಕಾಶಿನಲ್ಲಿ ಒಂದು ಚರಿತ್ರೆ ಹೇಳ್ತಾರೆ. ಇರ್ಲಿ, ಇಲ್ಲಿರೋ ಈ ಕ್ಷೇತ್ರಕ್ಕೆ ಇರುವಂತ ಚರಿತ್ರೆ ನೋಡೋಣ. ಇಷ್ಟಕ್ಕೂ ಈ ಶಿವನಿಗೆ ಇಲ್ಲಿ ಭಿಕ್ಷೆಯಾಂಡಾರ್ ಅಂತಾನೆ ಹೆಸರು, ಭಿಕ್ಷೆ ಎತ್ತಿದವರು ಅಂತಾನೆ ಹೆಸರು. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಕಡಂಬನೂರಲ್ಲಿ ತ್ರಿಮೂರ್ತಿಗಳು ವಾಸ ಮಾಡುವಂತ ಜಾಗ. ಬರೀ ತ್ರಿಮೂರ್ತಿಗಳು ಮಾತ್ರ ಅಲ್ಲ, ಅವರ ದೇವಿ ಮಾರುಗಳ ಜೊತೆಗಿರುವಂತ ಒಂದು ಸನ್ನಿವೇಶ ಇಡೀ ಭಾರತದಲ್ಲಿ ಬೇರೆ ಎಲ್ಲೂ ನಿಮ್ಗೆ ನೋಡಕ್ಕೆ ಸಿಗೋದಿಲ್ಲ. ಬ್ರಹ್ಮನ ದೇವಸ್ಥಾನನೇ ಬೇರೆ ಎಲ್ಲೂ ಸಿಗೋದಿಲ್ಲ. ಪುಷ್ಕರದಲ್ಲಿ ಎಲ್ಲೋ ಒಂದ್ ಕಡೆ ಇದೆ, ಬ್ರಹ್ಮನಿಗೆ ದೇವಸ್ಥಾನನೇ ಇದೆ. ಯಾಕೆಂದ್ರೆ ಒಂದು ಶಾಪಗ್ರಸ್ತ. ಆ ತರ ಇರ್ಬೇಕಾದ್ರೆ ಬ್ರಹ್ಮನೊಂದಿಗೆ ಸರಸ್ವತಿ, ಆಮೇಲೆ ರುದ್ರನೊಂದಿಗೆ ಪಾರ್ವತಿ, ಆಮೇಲೆ ನಾರಾಯಣ ಪುರುಷೋತ್ತಮನ ಹಾಗೆ ಅವನ ಜೊತೆಗೆ ಪೂರ್ಣವಲ್ಲಿ ತಾಯಾರ್. ಇವರಿಬ್ರು 3 ಜನನು ತ್ರಿಮೂರ್ತಿಗಳು ದಂಪತಿ ಸಮೇತ ಇರುವಂತ ಕ್ಷೇತ್ರ ಒಂದೇ ಒಂದು ಕ್ಷೇತ್ರ ಇಡೀ ಭಾರತದಲ್ಲಿ ಹುಡುಕಿದ್ರೆ ಸಿಗುವಂತದ್ದು ಈ ಕಡಂಬನೂರು ಕ್ಷೇತ್ರ. ಈ ಕಡಂಬನೂರು ಅಂತ ಏನ್ ಹೆಸರು ಬಂತು ಇದಕ್ಕೆ ಅಂತ ಕೇಳಿದ್ರೆ,
ಅವಾಗ ಇಲ್ಲಿ ಹೇಳ್ತಾರೆ, ಇಲ್ಲಿ ಈ ಒಬ್ಬ ಕದಂಬ ಋಷಿ ಅಂತ ಒಬ್ಬರಿದ್ರಂತೆ. ಆ ಕದಂಬ ಋಷಿ ಇಲ್ಲಿ ಬಂದು ತಪಸ್ಸು ಮಾಡಿ ಅವರಿಗೆ ಪ್ರತ್ಯಕ್ಷ ಆಗಿದ್ರಿಂದ ಕದಂಬ ಹೋಗಿ ಕದಂಬನೂರ್ ಆಗ್ಬಿಟ್ಟಿದೆ ಅಂತ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲೇ ಸನಕ್ಷನಾದಿ ಸನಂದರು ಅವರೆಲ್ಲಾನು ಅವ್ರಿಗೆ ಇಲ್ಲಿ ಶೈವ ಮತವನ್ನ ಉಪದೇಶ ಮಾಡಿದ ಜಾಗ ಅಂತ ಹೇಳ್ತಾರೆ. ಮಾರ್ಕಂಡೇಯರಿಗೆ ಪ್ರತ್ಯಕ್ಷವಾದ ಜಾಗ ಇಲ್ಲಿ, ಶಿವ ಪ್ರತ್ಯಕ್ಷವಾದ ಜಾಗ. ಈ ದೇವಸ್ಥಾನಕ್ಕೆ ಇನ್ನೂ ಒಂದು ಹೆಸರು ಕೂಡ ಹೇಳ್ತಾರೆ, ಉತ್ತಮರ ಕೋವಿಲ್ ಅಂತಾನೂ ಹೇಳ್ತಾರೆ. ಯಾಕೆ ಉತ್ತಮರ ಕೋವಿಲ್ ಅಂತ ಹೇಳಿದ್ರು ಅಂದ್ರೆ, ಅವರು ಅಪ್ಪ ಮಗ ಜಗಳ ಆಡ್ಕೊಂಡು 5 ತಲೆ ನಿನಗೂ ಇದೆ ನನ್ಗೂ ಇದೆ ಅಂತ ಹೇಳ್ಕೊಂಡು ಒಂದ್ತಲೆ ಕಿತ್ತಾಡಿದ್ರು ಕೂಡ ಅವರು ಶಾಪವನ್ನ ಹೋಗಲಾಡಿಸ್ಬೇಕು ಅಂತ ಇಚ್ಛೆ ಮಾಡಿ ಅವನಿಗೆ ಶಾಪ ವಿಮೋಚನೆಯನ್ನ ಮಾಡಿಸ್ತಾನಲ್ಲ, ಅದರಿಂದ ಇವ್ರಿಗೆ ಉತ್ತಮರ ಕೋವಿಲ್ ಅಂತ, ಉತ್ತಮನ್ ಅಂತ ಹೆಸರು ಬರುತ್ತೆ. ಆ ಉತ್ತಮನಿಗೆ ನಾವು ನೋಡಿದ ಡೆಫಿನೇಷನ್ ಏನಪ್ಪಾ ಅಂದ್ರೆ ಅಧಮ, ಮಧ್ಯಮ ಮತ್ತೆ ಉತ್ತಮ. ಎಲ್ಲರಿಗೂ ತನಕ್ಕೊಂದು ಕಷ್ಟ ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ಮಾಡೋನು ಅವನು ಉತ್ತಮನ್ ಅಂತ. ಅಂತಹ ಉತ್ತಮನಿವನು ಉತ್ತಮ ಪುರುಷನ್, ಉತ್ತಮ ಪುರುಷೋತ್ತಮ. ಇದಕ್ಕೆ ಪುರುಷೋತ್ತಮ ಪೆರುಮಾಳ್ ಅಂತ ಇಲ್ಲಿ ಕರೀತಾರೆ. ಬೇರೆ ಹೆಂಗಸರನ್ನು ನೋಡಲ್ವಂತೆ ಇವನು. ಯಾರು ಉತ್ತಮ ಪೆರುಮಾಳ್ ಅನ್ನೋದು ಬೇರೆ ಹೆಂಗಸರನ್ನ ಕಣ್ಣೆತ್ತಿನೂ ನೋಡೋರು. ಏಕಪತ್ನಿ ವ್ರತನ ಅಂತ ಕೂಡ ಕರೀತಾರೆ ಅವರನ್ನ. ಈ ಕ್ಷೇತ್ರದಲ್ಲಿ ಜ್ಞಾನತತ್ವವನ್ನು ಬೋಧಿಸಿದ್ದು ಆತ್ಮಜ್ಞಾನವನ್ನು ಬಗ್ಗೆ ಇಲ್ಲಿ ಹೇಳಿದ್ದು ಅಂತ. ಯಾರಿಗೆ? ಈ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ತಿರುಕರಂಬನೂರು ಇದೆಯಲ್ಲ, ಈ ಸ್ಥಳದಲ್ಲೇನೆ ಈ ನಾಗಲಿಂಗ ಪುಷ್ಪ ಇದೆಯಲ್ಲ, ಅದು ತುಂಬಾ ಪುಷ್ಪಿಸುತ್ತೆ. ಆ ನಾಗಲಿಂಗ ಪುಷ್ಪನೇ ಸ್ಥಳ ವೃಕ್ಷ ಅಂತ ಕೂಡ ಹೇಳ್ತಾರೆ. ನಾಗಲಿಂಗ ಪುಷ್ಪದಲ್ಲಿ ಅರ್ಚನೆ ಮಾಡೋದು ಉಂಟು. ಇಲ್ಲಿಗೆ ಎಲ್ಲ ಶಿವನ ಸನ್ನಿಧಿಯಲ್ಲಿ ಅರ್ಚನೆ ಮಾಡೋದು ಉಂಟು. ಇಲ್ಲಿ ಪ್ರತ್ಯಕ್ಷ ತಿರುಮಂಗೈ ಆಳ್ವಾರ್ಗೆ ಮತ್ತೆ ಉಪರಿಚರ ವಸುಗೆ ಮತ್ತೆ ಸನಕ್ಷನಾದಿ ಸನಂದ ಹಾಗೂ ಕದಂಬ ಮಹರ್ಷಿಗಳಿಗೆ ಇಲ್ಲಿ ಪ್ರತ್ಯಕ್ಷವಾಗಿರೋ ಕ್ಷೇತ್ರ ಇದು. ಇಲ್ಲಿ ಮಂಗಳಾಶಾಸನ ಮಾಡಿದ್ರು ಅಂತ ಹೇಳಿದ್ರೆ ತಿರುಮಂಗೈ ಆಳ್ವಾರು ಒಂದು ಪಾಶ್ರ ಹೇಳ್ತಾರೆ. ಆ ಪಾಶ್ರವನ್ನ ನೋಡೋಣ, ಕೊನೆಯಲ್ಲಿ ನೋಡೋಣ. ಇಲ್ಲಿ ವಿಮಾನ ಅಂತ ನೋಡಿದಾಗ ಇದಕ್ಕೆ ಉದ್ಯೋಗ ವಿಮಾನ ಅಂತ ಹೇಳ್ತಾರೆ. ಗೋಪುರ ಇರ್ತಲ್ಲ, ಇದಕ್ಕೆ ಉದ್ಯೋಗ ವಿಮಾನ ಅಂತ ಹೆಸರು. ತಿರುಕರಂಬನೂರ್ ಯಾಕೆ ಹೀಗೆ ಆಯ್ತು ಅಂತ ಹೇಳಿದಾಗ ನಾನು ಈಗಾಗಲೇ ಹೇಳಿದೆ, ಕದಂಬ ಋಷಿ ಭಿಕ್ಷೆ ಇಲ್ಲಿ ತಪಸ್ಸು ಮಾಡ್ತಾ ಇದ್ರು. ಹಾಗಾಗಿ ಅವರ ಊರು, ಅವರ ಕ್ಷೇತ್ರ ಅಂತ ಹೇಳಿ ಕದಂಬ ಋಷಿಗೆ ಕರಂಬನೂರು ಅಂತ ಆಗ್ಬಿಡ್ತು ಅಂತ. ಈ ತಾಯಾರ ಪೂರ್ಣವಲ್ಲಿ ಭಿಕ್ಷೆ ಪಡೆದು ತನ್ನ ಶಾಪವನ್ನು ನೀಗಿಸ್ಕೊಂಡಲ್ಲ ಇವರು ಶಿವ. ಇಡೀ ಭಾರತದಲ್ಲಿ ಮೂರು ಮೂರ್ತಿಗಳು ಒಟ್ಟಿಗೆ ಇರುವಂತ ದೇವಸ್ಥಾನ ಇದು. ಕ್ಷೇತ್ರ ವೃಕ್ಷ, ಕದಲಿ ವೃಕ್ಷ ಅಂತಾನು ಹೇಳ್ತಾರೆ. ಆದ್ರೆ ಮುಖ್ಯವಾಗಿ ಅರ್ಚನೆ ಮಾಡ್ತಾ ಇದ್ದದೆಲ್ಲ ನಾಗಲಿಂಗ ಪುಷ್ಪದಲ್ಲಿ ಅರ್ಚನೆ ಮಾಡ್ತಾ ಇದ್ರು. ತಿರುಮಂಗೈ ಆಳ್ವಾರು ಇವರೆಲ್ಲ ಈ ಊರಿನಲ್ಲೇ ತಂಗಿದ್ಕೊಂಡು ಶ್ರೀರಂಗದ ದೇವಸ್ಥಾನದ ದುರಸ್ತಿಯ ಕೆಲಸವನ್ನೆಲ್ಲ ನೋಡಿದ್ರು ಅಂತ ಹೇಳ್ತಾರೆ. ಇಲ್ಲಿಂದ ಯಾಕಂದ್ರೆ ಸುತ್ತಮುತ್ತಲು ಎಲ್ಲ ಊರುಗಳಿಂದ ಎಲ್ಲ ಆಳುಗಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಕಟ್ಟಕ್ಕೆ. ಅವ್ರು ಮೇಯ್ನ್ ಆಗಿ ಒಂದು ಜಾಗ ಬೇಕಾಗಿತ್ತು ಇದಕ್ಕೆ. ಅದಕ್ಕೆ ಅವರು ಈ ತಿರುಕರಂಬನೂರಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಈ ಊರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಆಳ್ವಾರ್ ಪಟ್ಟವರ್ತಿ ಅಂತ ಕೂಡ ಹೆಸರು, ಇನ್ನೊಂದು ಹೆಸರು ಇದೆ. ಯಾಕಂದ್ರೆ ಅಲ್ಲಿ ನೆಲೆ ನಿಂತಿದ್ರು ಸ್ವಲ್ಪ ದಿವಸ ತಿರುಮಂಗೈ ಆಳ್ವಾರು. ಎಲ್ಲ ಮೇನ್ ಟೆಂಪಲ್ ಶ್ರೀರಂಗದ್ದು ಎಲ್ಲ ಉಸ್ತುವಾರಿ ಎಲ್ಲ ನೋಡ್ತಾ ಇಲ್ಲಿ ನೆಲೆ ನಿಂತಿದ್ರು ಅಂತ. ಅಲ್ಲೆಲ್ಲ ಡೆನೋವೇಷನ್ ಕೆಲಸ ನಡೀತಾ ಇತ್ತು. ಸೊ ಅದಕ್ಕಾಗಿ ಈ ದೇವಸ್ಥಾನದಲ್ಲಿ ಇಲ್ಲಿ ನಿಂತ್ಕೊಂಡಿದ್ರು ಅಂತ. ಮಂಗಳಾಶಾಸ್ತ್ರ ತಿರುಮಂಗೈ ಆಳ್ವಾರು 5ನೇ ದಶಕದಲ್ಲಿ ಒಂದು ಪದ್ಯ ಹಾಡಿದ್ದಾರೆ. ಆ ಪದ್ಯವನ್ನ ನೋಡೋಣ. ತಿರುಕರಂಬನೂರು ಪೆರಿಯ ತಿರುಮಳಿನಲ್ಲಿ 5ನೇ ದಶಕದಲ್ಲಿ 6ನೇ ಹಾಡಲ್ಲಿ ಹೇಳ್ತಾರೆ ಅವರು. பேரானை திருக்குறுங்குடி எம்பெருமானை திருத்தன்காலூரானை கரம்பனூர் உத்தமனை முத்திலங்கு காராத்தின் கடலேழும் மலையேழும் இவ்வுலகேழும் உண்டும் ஆராதென்றிருந்தானே ಕಂಡದ ತೆನ್ನರಂಗತ್ತೆ. ನಾನು ಈ ತೆನ್ನರಂಗದಲ್ಲಿ ಶ್ರೀರಂಗದಲ್ಲಿ ನಾನು ನೋಡಿದ್ದು ಈ ತಿರುಕರಂಬನೂರಿಗಲ್ಲ, ಅಲ್ಲಿ ಈ ಉತ್ತಮ ಈ ಪೆರುಮಾಳನ್ನ ನೋಡಿದೆ.
ಮುತ್ತಿಲಂಗಕಾರಾರ್ ಮುತ್ತಿಲಂಗ ಎಲ್ಲ ಈ ದೇವರು ಯಾರಪ್ಪ ಅಂದ್ರೆ ಇವನೇನೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿದ್ದು. ಮುತ್ತಿಲಂಗಕಾರಾರ್ ಸಮುದ್ರವನ್ನ ತಿನ್ಕಡಲೇಳು ಎಲ್ಲ ಆಳವಾದ ಘನವಾದ ಸಮುದ್ರ 7 ಸಮುದ್ರಗಳನ್ನು, ಮಲೆ 7 ಸಪ್ತ ಪರ್ವತಗಳನ್ನು, ಇವ್ವುಲ 7 ಎಲ್ಲ ಲೋಕಗಳನ್ನು 7 ಲೋಕಗಳನ್ನು ನುಂಗುಬಿಟ್ಟು ಆರಾದೆಂದಿರಂದಾನೆ ಸಾಲದು ಇನ್ನೂ ತೃಪ್ತಿ ಆಗ್ಲಿಲ್ಲ ಅಂತ ಹೊಟ್ಟೆಲಿ ಇನ್ನೂ ಮಡಿಕೆ ಕಾಣ್ತಾ ಇತ್ತಂತೆ, ಹೊಟ್ಟೆ ತುಂಬದಂಗೆ ಇರ್ಲಿಲ್ವಂತೆ ಅವನಿಗೆ. ಕಂಡದ ತೆನ್ನರಂಗತ್ತೆ ಕರಂಬನು ಉತ್ತಮನಿಗೆ ಇದೊಂದೇ ಹಾಡಿರೋದು. ಇದೊಂದು ಹಾಡು ಹೇಳಿದ್ರು. ಮತ್ತೆ ಇನ್ನು ಮುಂದೆ ಇನ್ನೊಂದು ದಿವದೇಶಕ್ಕೆ ಹೋಗೋಣ. ತಿರುವೆಳ್ಳರೆ ಕ್ಷೇತ್ರ, ಇದೊಂದು ಅದ್ಭುತವಾದ ಕ್ಷೇತ್ರ. ಇದು ತಿರುವೆಳ್ಳರೆ ಅನ್ನೋದು. ಈ ತಿರುವೆಳ್ಳರೆ ವೆಳ್ಳರೆ ಅಂತ ಹೇಳಿದ್ರೆ ಬಿಳಿ ಕಲರ್ ಬೆಟ್ಟ, ಅರೆ ಅಂತ ಹೇಳಿದ್ರೆ ಬೆಟ್ಟ ಅಂತಾನೂ ಆಗುತ್ತೆ. ಇಲ್ಲಿ ಬಿಳಿದ ಚಿಕ್ಕದಾಗಿ ಒಂದು ಬೆಟ್ಟದ ಮೇಲೆ ಭಗವಂತ ಅಲ್ಲಿ ಪ್ರತಿಷ್ಠೆ ಆಗಿರುವಂತದ್ದು. ಇಲ್ಲಿ ಸ್ಥಳ ಪುರಾಣ ಅಂತ ನೋಡಿದ್ರೆ ಈ ತಿರುವೆಳ್ಳರೆ ಈ ದೇವಸ್ಥಾನ ಇದೆಯಲ್ಲ, ಇವಾಗ ಅರ್ಧನೇ ಗೋಪುರ ಇರೋದು, ಗೋಪುರ ಪೂರ್ತಿ ಆಗಿಲ್ಲ ಅದು. ಇವಾಗ ಯಾರಿಗೋ ಕನ್ಸಲ್ಲಿ ಬಂದು ಅದನ್ನ ಎಲ್ಲ ತಗೊಂಡು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೊಂದ್ 2-3 ವರ್ಷದಲ್ಲಿ ಪೂರ್ತಿ ಆಗ್ಬೋದು ತಿರುವೆಳ್ಳರೆ. ಈ ತಿರುವೆಳ್ಳರೆ ಈ ದೇವಸ್ಥಾನ ಇದೆಯಲ್ಲ, ಇದು ಶ್ರೀರಂಗದ ದೇವಸ್ಥಾನಕ್ಕಿಂತ ತುಂಬಾ ಹಳೆ ದೇವಸ್ಥಾನ. ಅದಕ್ಕಿಂತ ಮುಂಚಿನದು. ಶಿಬಿ ಚಕ್ರವರ್ತಿ ಬಂದು ಇಲ್ಲಿದ್ದು ನೋಡಿ. ಶಿಬಿ ಚಕ್ರವರ್ತಿ ಆದ್ಮೇಲೆ ಎಷ್ಟೊಂದು ಚಕ್ರವರ್ತಿಗಳಾಗಿದ್ದಾರೆ ಯಾವ ಈಕ್ಷ್ವಾಕು ವಂಶದಲ್ಲಿ. ಅದಾದ್ಮೇಲೆ ಈಕ್ಷ್ವಾಕು ವಂಶದಲ್ಲಿ ಬಂದು ರಾಮ ಬಂದಾಗ ತಿರುವರಂಗಂ ಪೆರುಮಾಳ್ ಬಂದು ಇಲ್ಲಿ ಪ್ರತಿಷ್ಠೆ ಆಗಿತ್ತು ರಾಮನ ಕಾಲಕ್ಕೆ. ಅದಕ್ಕಿಂತ ಮುಂಚೆ ಇದ್ದ ಶಿಬಿ ಚಕ್ರವರ್ತಿ ತುಂಬಾ ಫೇಮಸ್. ತನಗೆ ಪಾರಿವಾಳಕ್ಕೆ ಇದು ಸಾಯಿಸ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕೊಲ್ಬೇಡಿ ಅಂತ ಹೇಳಿ ಬೇಡಂಗ್ ಹೇಳಿದಾಗ, ನನ್ನ ಆಹಾರ ನಾನು ತಗೊಳ್ತೀನಿ ಕೊಲ್ತೀನಿ ಅಂದಾಗ ಅದರಷ್ಟು ಇದು ಏನು ದೇಹದಲ್ಲಿ ಮಾಂಸವನ್ನ ನಾನು ಕೊಡ್ತೀನಿ, ಅದನ್ನ ಬಿಟ್ಬಿಡಿ ಹಾಗೆ ಅಂತ ಹೇಳ್ತಾರೆ ಆ ಬೇಡಂಗೆ. ಆತರ ಶಿಬಿ ಚಕ್ರವರ್ತಿ ತುಂಬಾ ದಾನ ಧರ್ಮದಲ್ಲಿ ತುಂಬಾ ಎತ್ತಿದ ಕೈ, ಕರುಣಾಮಯಿ. ಅವನು ಆ ಪಾರಿವಾಳವನ್ನ ಇದು ಕಾಪಾಡಕ್ಕೋಸ್ಕರ ತನ್ನ ದೇಹದಿಂದ ಮಾಂಸವನ್ನ ತೆಗೆದುಕೊಡ್ತಾನಂತೆ. ಅದು ಅವನು ಪರೀಕ್ಷೆ ಮಾಡೋಂತ. ಅಂತ ಶಿಬಿ ಚಕ್ರವರ್ತಿ ಇಲ್ಲಿ ಒಂದ್ ಸತಿ ಬಂದು ಬಿಟ್ಬಿಟ್ಟ ನೋಡಿ. ಶಿಬಿ ಚಕ್ರವರ್ತಿ ಇರೋದಲ್ಲಿ ಅಯೋಧ್ಯೆನಲ್ಲಿ, ಅಲ್ಲಿ ಉತ್ತರ ಭಾರತದಲ್ಲಿ, ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಬೀಡ್ಬಿಟ್ಟು ಇದು ಏನಪ್ಪಾ ಕಾಡು ಪ್ರದೇಶ ಆಗಿರುತ್ತೆ. ಅಲ್ಲೆಲ್ಲಾನು ಬೇಟೆ ಆಡ್ತಾ ಇರ್ತಾರೆ. ಅಲ್ಲಿ ಬೇಟೆ ಆಡ್ತಾ ಇದ್ರೆ ಬಿಡಾರ ಹಾಕೊಂಡು ಇದ್ ಮಾಡ್ತಾ ಇರ್ತಾರೆ. ಅಲ್ಲಿ ಬಿಡಾರ ಹಾಕೊಂಡು ಒಂದು ಬಿಳಿ ಹಂದಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಗುಡುಗಾಡಿಸ್ತಾ ಇರುತ್ತಂತೆ. ಅವಾಗ ಸೇನಾಪತಿ ನೋಡ್ಬಿಟ್ಟು, ಅಯ್ಯೋ ಇದು ರಾತ್ರಿ ಏನಾದ್ರು ಬಂದು ತೊಂದರೆ ಕೊಟ್ಬಿಟ್ರೆ ಮಹಾರಾಜ ಬಿಡಾರದಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಇದನ್ನ ಇದ್ ಮಾಡ್ಬೇಕು ಅಂತ ಎಷ್ಟು ನೋಡಿ ಅದನ್ನ ಹಿಡಿಯಕ್ಕೆ ಅಂತ ಹೋಗ್ತಾನೆ, ಸಿಗೋದೇ ಇಲ್ಲ. ಆ ಬಿಳಿ ಹಂದಿ ಸಿಗೋದೇ ಇಲ್ಲ. ಕೊನೆಗೆ ಏನ್ ಮಾಡ್ತಾನೆ, ರಾಜನ್ಗೆ ಹೇಳ್ತಾನೆ, ನೋಡಿ ಈ ತರ ಒಂದು ಬಿಳಿ ಹಂದಿ ತುಂಬಾ ಓಡಾಡ್ತಾ ಇದೆ, ನನಗೆ ಕಾಡು ಹಂದಿಗಳು ಕಚ್ಚಿ ಬಿಡುತ್ತೆ, ಬೇಕಾದ್ರೆ ಕೋರೆ ಹಲ್ಲೆಲ್ಲ ಇದೆ ಅವಕ್ಕೆ, ಅದಕ್ಕೆ ಈ ತರ ಇದ್ ಮಾಡ್ತಾ ಇದೀನಿ, ನನಗೆ ಭಯ ಆಗ್ತಾ ಇದೆ, ಸ್ವಲ್ಪ ನೀವೇ ನೋಡಿ ಅಂತ ಹೇಳಿ ಪ್ರಭುಗಳಿಗೆ ಶಿಬಿ ಚಕ್ರವರ್ತಿಗೆ ಹೇಳ್ತಾನೆ. ಶಿಬಿ ಚಕ್ರವರ್ತಿ ಅವನ ಕಡೆಗೂ ಬೀಳುತ್ತೆ ಅದು. ಸರಿ, ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಅಟ್ಟಿಸ್ಕೊಂಡು ಹೋಗಿ ಅದು ಕಾಡು ಒಳಗೊಟ್ಟೋಗುತ್ತೆ. ಕಾಡು ಒಳಗೆ ಹೋಗಿ ಈ ಬೆಳ್ಳಗಿರೋ ಬೆಟ್ಟದಲ್ಲಿ ಒಂದು ಗುಹೆ ತರ ಇರುತ್ತೆ, ಅದ್ರೊಳಗೆ ಹೊಟ್ಟೋಗುತ್ತೆ. ಇದನ್ನ ಅಟ್ಟಿಸ್ಕೊಂಡು ಹೋದಾಗ ಅಲ್ಲಿ ಒಬ್ರು ಋಷಿಗಳು ತಪಸ್ ಮಾಡ್ತಾ ಇರ್ತಾರೆ. ಅವರು ತಪಸ್ ಮಾಡ್ತಾ ಇದ್ದಾಗ ಅವರನ್ನ ಕೇಳ್ತಾರೆ. ಅವಾಗ ಒಂದ್ ನಿಮಿಷ. ಹಲೋ ಹಲೋ. ಪದ್ಮಿನಿ சொல்லுமா. ஓ ரொம்ப சந்தோஷப்பா. சரி. ஆமா, கொஞ்சம் காரும் இன்னைக்கு டிலே பண்ணிட்டோம். అదే బట్టలే గట్టే కాలాச்சு. ஆமா ஆமா ஆமா.
அதை பார்த்துக்கொண்டு கரெக்டா வந்துருக்கு. సంతోషం. అదే నాకే అంద కార్లే పట్టాలి నీకు అంద ఫోటోಗಳೆಲ್ಲ కొంచెం ಜವಾಬ್ದಾರಿಯ வந்துರುಟ್ಟು ನೀ ಕ್ಷೇಮ ತಲ್ಕೊಳ್ತಾ ఉంటది. இல்ல ரொம்ப பெரிய கும்பு அதுக்கே ஒருமே வேண்டான்னு அவாய்ட் பண்ணும். சரி இன்னொரு விஷயம் வரும் கண்டிப்பா. ஓகே கிளாஸ்ல இருக்கேன். அதே பார்த்து நிதானமா பிரியுங்க. நானே பேக் பண்ணிருக்கேன் நீட்டா. ஐயோ ஆமா கண்ணு கொஞ்சம் இதாகி போயிட்டு cataract ಕ್ಷಮೆ ಇರಲಿ ಫೋನ್ ಒಂದು ಯಾವ್ದು. ಹಾಗೆ ಇಲ್ಲಿ ತಿರುವೆಳ್ಳರೆ ಬೇಟೆ ಆಡ್ತಾ ಹೋಗ್ತಾನೆ ಆ ರಾಜ. ಹೋದಾಗ ಇದರಲ್ಲಿ ಒಂದು ಗುಹೆ ತರ ಇರುತ್ತೆ, ಅದರಲ್ಲಿ ಒಳಗಡೆ ಹೋಗುತ್ತೆ. ಅವಾಗ ಏನಾಯ್ತು ಎಲ್ಲೋಯ್ತು ಅಂತ ನೋಡ್ತಾರೆ. ಅವಾಗ ಅಲ್ಲೇ ಒಬ್ರು ಋಷಿಗಳು ಕೂತಿರ್ತಾರೆ. ಮಾರ್ಕಂಡೇಯರು ಅಂತ ಕಾಣುತ್ತೆ, ಮೋಸ್ಟ್ಲಿ ಮಾರ್ಕಂಡೇಯರು ಅಲ್ಲಿ ಕೂತಿರ್ತಾರೆ. ಅವಾಗ ಇಲ್ಲಿ ನೋಡಿದ್ರ ಇಲ್ಲೊಂದು ಬಿಳಿ ಹಂದಿ ಏನಾದ್ರು ಹೋಗ್ತಾ ಇದ್ದು. ಹೌದು ದಿನ ಹೋಗ್ತಾ ಇದ್ದು, ಇದ್ರೊಳಗಡೆ ಹೋಗ್ಬಿಟ್ಟಿದೆ ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವಾಗ ಅವ್ರು ಹೇಳ್ತಾರೆ, ಅವರು ಊರಿಂದ ನೀವು ತಂದು ಇದನ್ನ ಹಾಲು ಅಭಿಷೇಕ ಮಾಡಿ ಇದಕ್ಕೆ ಮಾಡಿದಾಗ ನೋಡೋಣ ಅಂತ ಹೇಳಿ ಹಾಲು ತರಿಸಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದಾಗ ಫುಲ್ಲು ಚಿಕ್ಕ ಬೆಟ್ಟ ತರ ಇರುತ್ತಲ್ಲ ಅದೆಲ್ಲ ಕರಗ್ಬಿಟ್ಟು ಪುಂಡರೀಕಾಕ್ಷ ಪೆರುಮಾಳಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅವ್ರಿಗೆ. ಅವಾಗ ಹೇಳ್ತಾರೆ ಇದನ್ನ ಇಲ್ಲೇ ಪ್ರತಿಷ್ಠೆ ಮಾಡು ಅಂತ ಹೇಳಿ ಅವರೇನೆ ಮಾರ್ಕಂಡೇಯನೇ ಇವ್ರಿಗೆ ಹೇಳ್ತಾರೆ, ನೀನು ಇದನ್ನ 3700 ಜನ ಕರ್ಕೊಂಡು ಬಂದು ನೀನು ಇಲ್ಲಿ ಅಗ್ರಹಾರ ಪ್ರತಿಷ್ಠೆ ಮಾಡು, ಈ ದೇವರಿಗೆ ಚೆನ್ನಾಗಿ ಪೂಜೆ ಇದು ಎಲ್ಲ ನಡೀಲಿ ಅಂತ. ತುಂಬಾ ವಿಜೃಂಭಣೆಯಿಂದ ಉತ್ತರ ಭಾರತದಿಂದ 3700 ಫ್ಯಾಮಿಲೀಸ್ ಕರ್ಕೊಂಡು ಬರ್ತಾರೆ. ಇದೇ ತರ ನೋಡಿ ಭಗವದ್ ರಾಮಾನುಜರು ಕೂಡ 64 ಕುಟುಂಬವನ್ನ ಕರ್ಕೊಂಡು ಹೋಗಿ ಮೇಲ್ಕೋಟೆನಲ್ಲಿ ಇಟ್ಟಿದ್ರು. ಈ ತರ ಯಾವ್ದಾನ ஹலோ ஆமா கிளாஸ்ல இருக்கேன். அதே பத்மினி ஃபோன் பண்ணியிருந்தா. சரி ஓಕೆ. ಸರ್ ಇವತ್ತು ಹೋಗಿದ್ದಾರೆ ಊರಿಗೆ. ನಾಳೆ ನಾವು ಹೋಗ್ತಿದೀವಲ್ಲ, ಇವತ್ತು ಅಲ್ಲಿ ಕಲ್ಯಾಣೋತ್ಸವ ಓವರ್ ನೈಟ್ ಎಲ್ಲ ಇದಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ನಾವು ಆಯ್ತು. ಇದು ಅವಾಗ ಅದೇ ತರನೇ ಆಗಿನ ಕಾಲಕ್ಕೆ ನೋಡಿ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಅವ್ರು ಹೇಳಿದ್ರು ಲೆಕ್ಕ 3700 ಅಂತ ಹೇಳಿ ಎಲ್ಲರನ್ನೂ ಬ್ರಾಹ್ಮಣ ಕುಟುಂಬಗಳನ್ನ ಅಗ್ರಹಾರವನ್ನ ಏರ್ಪಡಿಸ್ತಾರೆ. ಯಾಕಂದ್ರೆ ಎಲ್ಲ ವೇದಾಧ್ಯಯನ ಇದು ಎಲ್ಲ ಮಾಡ್ಬೇಕು ಅಲ್ಲಿ ಅಂತ ಹೇಳ್ಬಿಟ್ಟು ಎಲ್ರು ಬಂದಾಗ ಎಲ್ಲ ಎಣಿಸಿದಾಗ 3999 ಜನ. ಯಾಕಂದ್ರೆ ಒಬ್ಬ ಬ್ರಾಹ್ಮಣ ಮಿಸ್ ಆಗ್ಬಿಡ್ತಾರೆ. ತುಂಬಾ ಬೇಜಾರಾಗ್ಬಿಡುತ್ತೆ ಯಾರಿಗೆ. ಅಲ್ಲೆಲ್ಲ ಯಾರು ಇರ್ಲೇ ಇಲ್ಲ ಅಂತ ಕಾಣುತ್ತೆ. ಎಲ್ಲ ಅಲ್ಲಿಂದಾನೆ ಕರ್ಕೊಂಡ್ ಬಂದಿರ್ತಾರೆ ಉತ್ತರ ಭಾರತದಿಂದ. ತುಂಬಾ ಬೇಜಾರಾಗುತ್ತೆ ಶಿಬು ಚಕ್ರವರ್ತಿಗೆ. ಅವಾಗ ನೋಡಿದ್ರೆ ಭಗವಂತನೇ ನಾನೇ ನೀನು ಕಳೆದೋಗಿರೋ ಒಬ್ಬ ಅಂತ ಹುಡುಕ್ತಾ ಇದೆಯಲ್ಲ ನಾನೇ ಅದು. ಸಾಕ್ಷಾತ್ ಭಗವಂತನೇ ನನಗೆ ಗೋಷ್ಠಿಯಲ್ಲಿ ಇರಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು ತಾನೇ ಒಂದು ಬ್ರಾಹ್ಮಣ ರೂಪ ತಗೊಂಡು 3700 ಜನ ಒಟ್ಟು ಗೋಷ್ಠಿ ಅಲ್ಲಿ ಏರ್ಪಾಡಾಗುತ್ತೆ. ಅಷ್ಟು ದೊಡ್ಡ ಊರು ನೋಡಿ, 3000 ಜನದ ಎಲ್ಲ ಕುಟುಂಬವನ್ನ ಏರ್ಪಡಿಸಿ ಎಲ್ಲವನ್ನ
ಮಾಡ್ತಾರೆ. ಆ ತರ ಒಂದು ತಿರುವಳ್ಳರೆ. ಇಲ್ಲಿ ತಿರುವಳ್ಳರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪೆರಿಯಾಳ್ವಾರ್ ಇದಾರಲ್ಲ, ಅವರು ಕಾಪಿಡಲ್ 10 ಹಾಡನ್ನು ಕೂಡ ಅವರೇನೆ ಇದ್ರ ಮೇಲೆ ಹಾಡಿದ್ರು. ಮತ್ತು ಪೆರಿಯ ತಿರುಮಳಿನಲ್ಲಿ ಒಂದು 13 ಹಾಡು, ತಿರುಮಂಗೈ ಆಳ್ವಾರು, ಮತ್ತೆ ಶಿರಿಯ ಮಡಲ್ನಲ್ಲಿ ಕೆಲವು ಹಾಡುಗಳು, ಇದೆಲ್ಲಾನು ತಿರುವಳ್ಳರೆ ಕ್ಷೇತ್ರದಲ್ಲಿ ಹಾಡಿದ್ದಾರೆ. ಈ ತಿರುವಳ್ಳರೆಯಲ್ಲಿ ನಿಜವಾಗ್ಲೂ ಒಂದು ಚಿಕ್ಕ ಬೆಟ್ಟ ತರ ಇದೆ. ಒಂದು 2 ಬಾಗಿಲು ಅದಕ್ಕೆ, ದಕ್ಷಿಣದ ಬಾಗಿಲು ಇದೆ, ಉತ್ತರದ ಬಾಗಿಲು ಇದೆ. ದಕ್ಷಿಣಾಯನ ಮತ್ತೆ ದಕ್ಷಿಣಾಯನ ವಾಸಲ್ ಅப்புறம் ಉತ್ತರಾಯಣ ವಾಸಲ್ ಅಂತ 2. ಈ ಇದರಲ್ಲಿ ದಕ್ಷಿಣಾಯನ ವಾಸಲಲ್ಲಿ ನೋಡಿದಾಗ ಇಲ್ಲಿ ಭಗವಂತನನ್ನ ಮಾಯವನ್ ಅಂತ ಕರೀತಾರೆ. ಉತ್ತರಾಯಣ ದಿಕ್ಕಿನಲ್ಲಿ ನೋಡಿದಾಗ ದೈಮಾದ ನಾಯಕನ್ ಅಂತ ಹೇಳ್ತಾರೆ. ಆ ತರ ಬೇರೆ ಬೇರೆ ಹೆಸರಲ್ಲಿ ಕರೆಯುವ ಉಂಟು. ಈ ಗರ್ಭಗುಡಿಯಲ್ಲಿ ಮೂಲವರು ಇದಾರಲ್ಲ, ಪೆರಿಯ ಪಿರಾಟಿ, ಭೂಮಿ ಪಿರಾಟಿ, ಸೂರ್ಯ, ಚಂದ್ರ, ಆದಿಶೇಷ, ಇವರೆಲ್ಲರೂ ಇದ್ದಾರೆ. ಇವರಲ್ಲಿ ಏನು ವಿಶೇಷ ಅಂದ್ರೆ, ಆದಿಶೇಷ ಮನುಷ್ಯನ ತರನೇ ಇರ್ತಾರೆ, ಹಾವಿನ ವೇಷದಲ್ಲಿ ಇಲ್ಲ. ಆ ತರ ಸುಮ್ಮನೆ ಒಂದು ಕಿರೀಟ ಮಾತ್ರ ಒಂದು ಹಾವಿಂದ ಏನೋ ಆ ತರ ಹಾಕಿರ್ಬೋದಷ್ಟೇ, ಅದರಿಂದ ಆದಿಶೇಷ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ತಿರುವೆಳ್ಳರೆನಲ್ಲಿ ಎಂಗಳಾಳ್ವಾನ್ ಇದಾರಲ್ಲ, ನಡಾದುರಮ್ಮಾಳ್, ಅವು ಎಂಗಳಾಳ್ವಾನು ಮತ್ತೆ ನಡಾದುರಮ್ಮಾನ್, ಇವರೆಲ್ಲ ಹುಟ್ಟಿದ ಅವರ ಜನ್ಮಸ್ಥಳ ಇದು. ಭಗವಂತ ರಾಮಾನುಜರು ಇಲ್ಲಿ ಕರ್ನಾಟಕದಲ್ಲಿ ನಾವು ನೋಡ್ತೀವಿ, ಅವರು 12 ವರ್ಷ ಕಾಲ ಮೇಲ್ಕೋಟೆಯಲ್ಲಿ ಬಂದಿದ್ರು. ಕ್ರಿಮಿಕಂಠ ಚೋಳನಿಂದ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಇಲ್ಲಿ ಬಂದು ಸುಮಾರು ವರ್ಷ ಇದ್ರು. ಅವಾಗ ಅಲ್ಲಿಂದ ಮತ್ತೆ ಆ ಕ್ರಿಮಿಕಂಠ ಚೋಳ ಸತ್ತೋದ, ನೀವು ವಾಪಸ್ ಬರ್ಬೋದು ಅಂತ ಹೇಳಿದಾಗ ಇಲ್ಲಿಂದ ವಾಪಸ್ ಹೋಗ್ತಾರೆ. ಹೋದ್ರೆ ಶ್ರೀರಂಗದಲ್ಲೇ ಬಿಡೋದಿಲ್ಲ ಅವರನ್ನ, ಭಗವದ್ ರಾಮಾನುಜರನ್ನ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ತಿರುವರಂಗ ಸಮುದನಾರ್ ಅಂತ ಒಬ್ರು ಇರ್ತಾರೆ. ಅವರು ದೇವಸ್ಥಾನದ ನಿರ್ವಾಹ ಎಲ್ಲ ತುಂಬಾ ಇದು ಮಾಡ್ತಾ ಇರ್ತಾರೆ, ಅಲ್ಲಿ ಮೋಸ ಮಾಡ್ತಾ ಇರ್ತಾರೆ. ಎಲ್ಲ ದೇವಸ್ಥಾನದ ದತ್ತಿ ಬರೋದೆಲ್ಲ ಮನೆಗೆ ನೇರವಾಗಿ ತಗೊಂಡು ಹೋಗಿ ಅನುಭವಿಸ್ತಾ ಇರ್ತಾರೆ. ಅಷ್ಟೋ ವರ್ಷಗಳಿಂದ ಹಾಗೆ ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಆಗ್ಬೇಕಾಗಿರೋ ಉತ್ಸವಗಳನ್ನ ಯಾವುದನ್ನು ನಡೆಸ್ತಾನೆ ಇರಲ್ಲ ಸರಿಯಾಗಿ ಅವರು. ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಇವ್ರು ಹೋಗ್ತಾರೆ. ಹೋದ್ರೆ ಬಿಡೋದೇ ಇಲ್ಲ. ಎಷ್ಟು 8 ವರ್ಷ ಕಾಲ ಶ್ರೀರಂಗಕ್ಕೆ ಎಂಟರ್ ಮಾಡಕ್ ಬಿಟ್ಟಿರ್ಲಿಲ್ಲ ಅಂತ ನೋಡಿ, ಅಂತ ಅಷ್ಟು ಗೂಂಡಾಗಿರಿ ಅವ್ರದ್ದು. ಇವಾಗ ನಾವೇನು ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತೀವಲ್ಲ, ದೇವಸ್ಥಾನಗಳಲ್ಲೆಲ್ಲ ಮುಚ್ಚಿಬಿಟ್ಟು ಪೂಜೆಗಳೇ ಮಾಡದೆ 32 ವರ್ಷ ಆಗಿತ್ತಂತೆ ಒಂದು ಕಾಳಿ ದೇವಸ್ಥಾನ ಮುಚ್ಚಿಬಿಟ್ಟು. ನೋಡಿ ಹೆಂಗಿದೆ, ಹಿಂದೂ ರಾಷ್ಟ್ರದಲ್ಲಿ ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ, ಅರಾಜಕ. ಅದೇ ತರ ಆಗಿನ ಕಾಲಕ್ಕೆ ಇವ್ರೇನು ಬೇರೆ ಅಲ್ಲ, ಹಿಂದೂಗಳೇ. ಆದ್ರೆ ತಾವು ಮಾಡೋ ಅಕ್ರಮಗಳು ಗೊತ್ತಾಗ್ಬಿಡುತ್ತೆ ದೇವಸ್ಥಾನದಲ್ಲಿ, ಅವ್ರಿಗೆ ಮೋಸ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವರು, ಇವರನ್ನ ಹೆಚ್ಚು ಕಡಿಮೆ 8 ವರ್ಷ ತಿರುವಳ್ಳರೆಯಿಂದ ಬರಕೆ ಬಿಟ್ಟಿರ್ಲಿ. ಮತ್ತೆ ಆಮೇಲೆ ಒಂದ್ ದಿವಸ ಕೂರತಾಳ್ವನ್ನ ಇವ್ರು ಅವ್ರ ಮನೆಗೆ ಹೋಗ್ತಾರೆ. ಯಾರ ಮನೆಗೆ? ತಿರುವರಂಗ ತಮ್ಮದನಾರ್ ಮನೆಯಲ್ಲಿ ಒಂದು ತಿರುವಧ್ಯಯನ ನಡೆಯುತ್ತೆ. ತಿರುವಧ್ಯಯನ ಅಂದ್ರೆ ಶ್ರಾದ್ದ. ಆ ಶ್ರಾದ್ದಕ್ಕೆ ಹೋಗ್ಬೇಕಾದಾಗ ಹೇಳ್ ಕಳಿಸ್ತಾರೆ ಭಗವದ್ ರಾಮಾನುಜರು. ಶ್ರಾದ್ದದಲ್ಲಿ ಏನು ಒಂದು ನಿಯಮ ಅಂದ್ರೆ, ಊಟ ಎಲ್ಲ ಆದ್ಮೇಲೆ ಇನ್ನೇನಾದ್ರೂ ಬೇಕಾ ಅಂತ ಕೇಳ್ಬೇಕು. ಅದೇನಂದ್ರೆ ಇನ್ನೇನಾದ್ರೂ ದೇವರಿಗೆ ನಿವೇದನ ಆಗಿರುವಂತ ವಸ್ತು ನಿಮ್ಗೆ ಬೇಕಾ ಅಂತ ಕೇಳ್ಬೇಕು. ಅವ್ರಿಗೆ ಬೇಕು ಅಂತ ಕೇಳಿದಾಗ ಮತ್ತೆ ಬಡಿಸ್ಬೇಕಾಗತ್ತೆ. ಆ ತರ ನಿಮ್ಮನ್ನ ಕೇಳಿದಾಗ ತೃಪ್ತಿ ಆಯ್ತಾ ಬೇಕಾ ಅಂತ ಕೇಳಿದಾಗ ನೀವು ದೇವಸ್ಥಾನದಕ್ಕೆ ಬೀಗದ ಕೈಯನ್ನ ಕೇಳ್ಬಿಡಿ ಅಂತ ಕೇಳ್ತಾರೆ. ಹೇಳ್ಕೊಟ್ಟು ಕಳಿಸ್ತಾರೆ ಅವ್ರಿಗೆ. ಯಾರಿಗೆ? ಪುರತಲ್ವಂತೆ. ಪುರತಲ್ವಂತ ಅವ್ರ ಮನೆಗೆ ನಿಮಂತ್ರಣಕ್ಕೆ ಬರ್ತಾರೆ. ಹೇರಳವಾಗಿ ಅವ್ರು ಬೇಕಾದಷ್ಟು ಚಿನ್ನದ ನಾಣ್ಯಗಳು ಅವು ಇವೆಲ್ಲ ದಕ್ಷಿಣೆ ಎಲ್ಲ ಕೊಡ್ತಾರೆ. ಅದೇ ತರ ಕೊನೆಯಲ್ಲಿ ಇನ್ನೇನಾದ್ರೂ ಬೇಕಾ, ನಿಮ್ಗೆ ತೃಪ್ತಿ ಆಯ್ತಾ ಅಂತ ಕೇಳ್ಬೇಕಾದ್ರೆ ಭಗವದ್ ರಾಮಾನುಜರು ಹೇಳ್ಕೊಟ್ಟಿದ್ರಲ್ಲ, ಅದೇ ತರ ನನಗೆ ದೇವಸ್ಥಾನದ ಕೀಲಿಕೈ ಬೇಕು ಅಂತ ಕೇಳ್ಬಿಡ್ತಾರೆ. ಇವಾಗ ತಿರುವರಂಗ ತಮ್ಮದನಾರ್ಗೆ ವಿಧಿನೇ ಇಲ್ಲ, ಕೊಡ್ಬೇಕಾಗತ್ತೆ. ಏನ್ ಮಾಡ್ತಾರೆ, ಹೋಗಿ ಮನೆ ಒಳಗೆ ಹೋಗಿ ಕೀಲಿಕೈ ತಗೊಂಡು ಪುರತಲ್ವಂತ ಕೊಟ್ಬಿಡ್ತಾರೆ. ಅವಾಗ ದೇವಸ್ಥಾನದ ಶ್ರೀರಂಗದ ದೇವಸ್ಥಾನ ನಿರ್ವಾಹ ಅವಾಗ ಭಗವದ್ ರಾಮಾನುಜರಿಗೆ ಸಿಕ್ಕಿತ್ತು. ಅದುವರೆಗೂ ಸಿಕ್ಕಿರ್ಲಿಲ್ಲ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈ ಆಮೇಲೆ ಅವ್ರು ಬಂದು ದೇವಸ್ಥಾನ ನಿರ್ವಾಹ ಎಲ್ಲ ತಗೊಂಡ್ರು, ಇದ್ ಮಾಡ್ಕೊಂಡು ಪೂರ್ತಿ ಎಲ್ಲ ಇದು ಉತ್ಸವಾದಿಗಳನ್ನ ಮತ್ತೆ ರೆಸ್ಟೋರ್ ಮಾಡ್ತಾರೆ. ಅದೊಂದ್ ಕಡೆ. ಆಮೇಲೆ ಇನ್ನೊಂದು ಈ ತಿರುವಳ್ಳರೆನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ದೊಡ್ಡ ಪ್ರಾಕಾರ ಮದಿಳ್ ಅಂತ ಹೇಳ್ತೀವಲ್ಲ, ಆ ತರ ದೊಡ್ಡ ಗೋಡೆ. ಆ ಗೋಡೆ ಒಳಗೆ 7 ತೀರ್ಥಗಳಿತ್ತಂತೆ ನೋಡಿ. ಅಂದ್ರೆ ಎಷ್ಟು ವಿಸ್ತಾರವಾಗಿತ್ತು ಆ ದೇವಸ್ಥಾನ ಅಂತ ಹೇಳಕ್ಕೆ ಇದೇನೆ ಸಾಕ್ಷಿ. ಆ 7 ತೀರ್ಥಗಳು ಒಂದೊಂದಕ್ಕೂ ಒಂದೊಂದು ಹೆಸರು. ಒಂದು ದಿವ್ಯ ತೀರ್ಥ, ಒಂದು
ಖಂಡಕ್ಷೀರ ತೀರ್ಥ, ಚಕ್ರತೀರ್ಥ, ಪುಷ್ಕಳ ತೀರ್ಥ, ಪದ್ಮತೀರ್ಥ, ವರಾಹ ತೀರ್ಥ ಮತ್ತು ಸ್ವಸ್ತಿಕಾಕುಳಂ ಅಂತ ಒಂದು ತುಂಬಾ ಫೇಮಸ್ ಅಲ್ಲಿ. ಇವತ್ತಿಗೂ ನೀವು ಹೋದ್ರೆ ದೇವಸ್ಥಾನದ ಹೊರಭಾಗದಿಂದ ಕಾಂಪೌಂಡ್ ಇರುತ್ತಲ್ಲ, ಹೊರವಲಯದಲ್ಲಿ ಸ್ವಲ್ಪ ದೂರದಲ್ಲಿ ಈ ಸ್ವಸ್ತಿಕಾಕುಳ ಇದೆ. ಸ್ವಸ್ತಿಕ್ ಆಕಾರದಲ್ಲಿ ಕಟ್ಟಿದ್ದಾರೆ. ಏನ್ ವಿಶೇಷಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ಈ ಸ್ವಸ್ತಿಕಲ್ಲಿ ನಾವು ನೋಡ್ತೀವಿ 4 ಕಡೆ 4 ಈ ತರ ಚೌಕಾಕಾರದಲ್ಲಿ ಇರುತ್ತಲ್ಲ, ಒಂದು ಚೌಕಾಕಾರದಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಾ ಇದ್ರೆ ಇನ್ನೊಂದು ಚೌಕಾಕಾರದಲ್ಲಿ ಇರೋರ್ಗೆ 3 ಜನಕ್ಕೂ ಏನೂ ಕಾಣಿಸಲ್ಲ. ಇಲ್ಲಿ ಯಾರು ನಿಂತ್ಕೊಂಡಿದ್ದಾರೆ, ಬಟ್ಟೆ ಬದಲಾಯಿಸ್ಕೊಳ್ತಾ ಇರೋದಾಗ್ಲಿ, ಸ್ನಾನ ಮಾಡ್ತಾ ಇರೋದಾಗ್ಲಿ ಏನೂ ಕಾಣಿಸಲ್ವ. ಆ ತರ ಎಷ್ಟು ಚೆನ್ನಾಗಿ ಇಂಜಿನಿಯರಿಂಗ್ ಇದು ಮಾಡಿ ಆ ಸ್ವಸ್ತಿಕಾಕುಳಮನ್ನ ಏರ್ಪಡಿಸಿದ್ದಾರೆ. ಆಗಿನ ಕಾಲಕ್ಕೆ ಅದೆಲ್ಲ ಎಷ್ಟು ವರ್ಷ, 1000 ವರ್ಷ ಆಯ್ತು, ಇನ್ನೂ ಇದೆ ನೋಡಿ. ಯಾರಾದ್ರೂ ಹೋದ್ರೆ ಅವಸರವಾಗಿ ಬಂದ್ಬಿಡ್ಬಾರ್ದು, ಇದನ್ನೆಲ್ಲ ನೋಡ್ಕೊಂಡ್ ಬರ್ಬೇಕು ನಾವೆಲ್ಲಾನು. ಈ ಸ್ವಸ್ತಿಕಾಕುಳದ ವಿಶೇಷನೇ ಇದು. ಇದೆಲ್ಲಾನು ದಂತಿವರ್ಮ ಕಾಲದ್ದು. ಈ ದಂತಿವರ್ಮ ಕಾಲನೇ ಅವನ ಮಕ್ಕಳೆಲ್ಲ ಧರ್ಮವರ್ಮ. ಆ ಧರ್ಮವರ್ಮ ಕಾಲಕ್ಕೆ ಅವಾಗ ಈ ಶ್ರೀರಂಗದಲ್ಲಿ ಆ ವಿಮಾನ ಹೋದಾಗ ಅಲ್ಲಿ ಬಂದು ನಿಲ್ಸುತ್ತೆ. ಇದನ್ನ ನೋಡ್ಕೋಬೇಕಂದ್ರೆ ಅದಕ್ಕಿಂತ ಮುಂಚೆದು ಹಳೇದು ಈ ತಿರುವಳ್ಳರೆ ಈ ದೇವಸ್ಥಾನ. ವಿಮಾನ ಬಂದು ವಿಮಲಾಕೃತಿ ವಿಮಾನ ಅಂತ ಹೇಳ್ತಾರೆ. ಈ ಕ್ಷೇತ್ರವನ್ನ ಉತ್ತಮ ಕ್ಷೇತ್ರ ಅಂತಾನು ಕರೀತಾರೆ. ಕೆಲವರು ಹಳೆಯ ಇದಿರುತ್ತಲ್ಲ, ಓಲೆ ಚೂಡಿಗಳನ್ನೆಲ್ಲ ಬರೆಯಲ್ಪಟ್ಟಿವೆ. ನಮ್ಗೆ ಈ ಸಂಗತಿಗಳೆಲ್ಲ ಅದರಲ್ಲಿ ಸಿಗತ್ತೆ ನಮ್ಗೆ. ಸ್ವಾಮಿ ದೇಶಿಕರು ಕೂಡ ಇಲ್ಲಿ ಹಂಸ ಸಂದೇಶದಲ್ಲಿ ಮಂಗಳ ಶಾಸನ ಮಾಡಿದ್ದಾರೆ. ಇದ್ರ ಬಗ್ಗೆ ತಿರುವಳ್ಳರೆ ದೇವಸ್ಥಾನದ ಬಗ್ಗೆ ಅವರು ಇದ್ ಮಾಡ್ತಾರೆ. ಈ ಎಂಗಳ ಆಳ್ಮಾನ್ ಅವರೆಲ್ಲಾನು ಈ ಶಿಷ್ಯರು. ಮತ್ತೆ ನಡಾದ್ರಮ್ಮಾಳು ಅವ್ರನ್ನ ನಾವು ನೋಡ್ತೀವಿ. ನಡಾದ್ರಮ್ಮಾಳು ತುಂಬಾ ಫೇಮಸ್. ಹೇಗೆಪ್ಪ ಅಂತ ಹೇಳಿದ್ರೆ, ಭಗವಂತನಿಗೆ ಹಾಲನ್ನ ನಿವೇದನ ಮಾಡ್ಬೇಕಾದ್ರೆ ಅವರು ಒಪ್ಕೊಳ್ತಿರ್ಲಿಲ್ವಂತೆ. ರಾತ್ರಿ ಏಕಾಂತ ಸೇವೆಗೆ ಹಾಲನ್ನ ಬಿಸಿಯಾಗಿ ತಗೊಂಡ್ಬಂದು ಹಾಗೆ ಬಿಸಿ ಬಿಸಿಯಾಗಿ ದೇವರಿಗೆ ನೈವೇದ್ಯನ ಮಾಡ್ಬಿಟ್ರೆ ನಡಾದ್ರಮ್ಮಾಳು ಒಪ್ಕೊಳ್ತಿರ್ಲಿಲ್ವಂತೆ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲ ಹಾಗೆಲ್ಲ ಈ ತರ ಭಗವಂತನಿಗೆ ನಿವೇದನ ಮಾಡ್ಬೋದು. ನಮಗೆ ಸ್ನಾನ ಕುಡಿಯೋಕೆ ಪಕ್ವವಾಗಿ ಇರಬೇಕಲ್ಲ, ಯಾವ ಬಿಸಿನಲ್ಲಿರುತ್ತೋ ಆ ಬಿಸಿನಲ್ಲಿ ಕೊಡ್ಬೇಕು ಭಗವಂತನಿಗೆ ಅಂತ ಬೆರಳಿಟ್ಟು ನೋಡಿ ಪಕ್ವವಾಗಿರುವಂತ ಬಿಸಿನಲ್ಲಿ ಕೊಡ್ತಾ ಇದ್ರಂತೆ. ಅದಕ್ಕೆ ದೇವರೇನೆ ಅವ್ರಿಗೆ ಅಮ್ಮಾಳ್ ಅಂತ ಕರೆದ್ರಂತೆ. ತಾಯಿ ತರ ಪ್ರೀತಿಯಿಂದ ಅವರು ಹಾಲನ್ನ ಕುಡಿಯೋ ಪಕ್ವದ ಬಿಸಿನಲ್ಲಿ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಮ್ಮಾಳ್ ಅಂತ ಹೆಸರು ಕೊಟ್ಟಿದ್ದು. ಅದಕ್ಕೆ ನಡಾದ್ರ ಅಮ್ಮಾಳ್ ಅಂತ ಅವ್ರಿಗೆ. ಈ ನಡಾದ್ರ ಅಮ್ಮಾಳೇನೆ ಕಾಲಕ್ಷೇಪ ಮಾಡ್ತಾ ಇದ್ದಾಗ ಶ್ರೀರಂಗದ ದೇವಸ್ಥಾನದಲ್ಲಿ ಅವಾಗ ಇವರು ಬರ್ತಾರೆ. ಅಪ್ಪುಳಾರು ವೇದಾಂತ ದೇಶಿಕರನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಅವರು ಶ್ರೀಭಾಷ್ಯ ಕಾಲಕ್ಷೇಪ ಹೇಳ್ತಾ ಇರ್ತಾರೆ. ತಕ್ಷಣ ನಿಲ್ಲಿಸ್ತಾರೆ. ಆ ಮಗು ಎಷ್ಟು ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ವೇದಾಂತ ದೇಶಿಕರು ವರ್ಚಸ್ಸಾಗಿರತ್ತಂತೆ ಆ ಮಗು. ಅದಕ್ಕೆ ತಕ್ಷಣ ನೆಚ್ಬಿಟ್ಟು ಯಾರಪ್ಪ ಈ ಮಗು ಅಂತ ಕೇಳ್ತಾರೆ. ಇಲ್ಲ, ನನ್ನ ತಂಗಿ ಮಗು ಅಂತ ಹೇಳ್ತಾರೆ ಅವರು. ಅಷ್ಟರಲ್ಲಿ ಎಲ್ಲಿ ಕಾಲಕ್ಷೇಪ ಹೇಳ್ತಾ ಇದ್ವಿ ಅಂತ ಮರ್ತೋಗ್ಬಿಡುತ್ತೆ ಅವ್ರಿಗೆ. ಫ್ಲೋ ಹೊಟ್ಟೋಗುತ್ತೆ, ಎಲ್ಲಿ ಮರ್ತೋಗ್ಬಿಡುತ್ತೆ. ಕೇಳ್ತಾ ಇದ್ದವ್ರಿಗೂ ಜ್ಞಾಪಕ ಬರಲ್ವಂತೆ. ಅವಾಗ ವೇದಾಂತ ದೇಶಕ್ಕೆ ಎತ್ಕೊಡ್ತಾರೆ, ಆ ಶ್ಲೋಕವನ್ನ ಎತ್ಕೊಡ್ತಾರೆ. ಇಲ್ಲಿ ನೀವು ನಿಲ್ಸಿದ್ರಿ ಅಂತ ಹೇಳ್ತಾರಂತೆ. ಹಾಗೆ ಬಾಚಿ ತಪ್ಪಿಡ್ತಾರಂತೆ ನಡಾದ್ರಮ್ಮಾಳು ಆ ಮಗುನ, ದೇಶಿಕರನ್ನ. ಅಯ್ಯೋ, ಏನ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಏನ್ ವೇದ ಸಿಕ್ತಿ ನಿನಗೆ ಅಂತ ಹೇಳ್ಬಿಟ್ಟು ನಿನಗೆ ಎಲ್ಲ ಸಂಪೂರ್ಣವಾದ ಜ್ಞಾನವನ್ನು ಲಭಿಸ್ಲಿ ನಿನಗೆ. ಆಮೇಲೆ ಆಧ್ಯಾತ್ಮಿಕದಲ್ಲಿ ಇರುವಂತ ಎಲ್ಲ ಗ್ರಂಥಗಳನ್ನು ರಚಿಸಿ ನಿನಗೆ ಒಳ್ಳೆ ಕೀರ್ತಿ ಬರೋವಂತಾಗುವಂತ ಆಶೀರ್ವಾದ ಮಾಡಿದ್ದು ನಡಾದ್ರಮ್ಮಾಳು. ಅದೇ ತರ ಅವ್ರ ಆಶೀರ್ವಾದ ಚಾಚು ಚಪ್ಪದೆ ನಡೆಯಿತು. ವೇದಾಂತ ದೇಶಿಕರಿಗೆ ಅಷ್ಟೇ ಕೀರ್ತಿ, ಅಷ್ಟೇ ಗ್ರಂಥಗಳು ಎಲ್ಲವನ್ನ ರಚಿಸಿದ್ರು ಅವರು. ಆ ತರ ಅವರು ನಡಾದ್ರಮ್ಮಾಳ ಅವರ ಜನ್ಮಸ್ಥಳ ಇದು. ಈಗ ಈ ಪಾಶಗಳನ್ನು ನೋಡೋಣ. ಪಾಶಗಳು ತುಂಬಾ ಸೊಗಸಾದ ಪಾಶಗಳು, ತಿರುವಳ್ಳರೆ ಪಾಶಗಳು. ಅದನ್ನ ಸ್ವಾಮಿ ಇದು ಪೆರಿಯಾಳ್ವಾರು ಅವರು ಬರೆದಿರುವಂತದ್ದು ನೋಡೋಣ. ಮೊದಲನೇದಲ್ಲಿ ಕಾಪಿಡಲ್ ಅಂತ ನಾನು ಹೇಳಿದ್ನಲ್ಲ, ಅದು ಒಂದು. ಅದಕ್ಕೆ ಮುಂಚೆನೂ 1-2 ಪದ್ಯಗಳಿವೆ, ಅದನ್ನ ನೋಡೋಣ. ಮೊದಲನೇದಲ್ಲಿ 1ನೇ ದಶಕದಲ್ಲಿ 6ನೇ ಪದ್ಯ. ಅದು உன்னையும் மொக்கலையில் கொண்டு தமிழ் மருவி உன்னோடு தங்கள் கருத்தாயின செய்தவரும் கண்ணியரும் மகிழ கண்டவரும் கண்குளிர கத்தவ தெத்திவர பெத்தவன கருளி மன்ன கொடும் கருங்குடியாய் வெள்ளரையாய் மதில் சோலை மலை கருஷே கண்ண புறத்தமுதே என்னவலம் களைவாய் ஆடுக சங்கீதே
ಏಳುಲಹ ಉಡೆಯಾಯ್ ಆಡು ಹಾಡುಹವೇ. ಶಂಗಿರ ಆಡುಹ ಶಂಗಿರ ಆಡುಹ ಶಂಗಿರ ಅಂತ ಮಕ್ಕಳನ್ನ ಆಟ ಆಡ್ಸೋದು ಅದೊಂದು ಕ್ರಮ. ಅದು ಹೇಗೆ ಅಂದ್ರೆ ಹಿಂದ್ಗಡೆ ಜೋತ್ ಬಿದ್ಕೊಳುತ್ತೆ ಮಕ್ಕಳು, ಮುಂದಕ್ಕೂ ಬರೋದು ಹಿಂದಕ್ಕೂ ಬರೋದು, ಮುಂದಕ್ಕೂ ಬರೋದು ಹಿಂಗದು. ಯಾತಕ್ಕೆ ಇದಕ್ಕೆ ಶಂಗೀರೆ ಶಂಗೀರೆ ಅಂತ ಹೇಳ್ತಾರೆ ಅಂದ್ರೆ, ಕೆಂಪು ಸೊಪ್ಪಿನ ಗಿಡಗಳಿರುತ್ತಲ್ಲ, ಅದು ಹೀಗೆ ಗಾಳಿಗೆ ಹೀಗೆ ಬಾಗ್ತಾ ಹೀಗೆ ನಿಂತ್ಕೊಂಡು ಹೀಗೆ ಬಾಗ್ತಾ ಹೀಗೆ ನಿಂತ್ಕೊಳ್ತಾ ಇರುತ್ತಲ್ಲ, ಅದೇ ತರ ಆಟ ಇದು. ಅದಕ್ಕೆ ಆಡುಹ ಶಂಗೀರೆ ಅಂತ ಹೇಳ್ತಾರೆ. ಇದು ಇದರಲ್ಲಿ ಹೆಸರು ದಿವ್ಯ ದೇಶಗಳ ಹೆಸರನ್ನ ಹೇಳ್ತಾರಲ್ಲ. ಮಣ್ಣು ಕುರುಂಗುಡಿಯ ತಿರುಕುರುಂಗುಡಿ ಹೆಸರು ಹೇಳಿದ್ದಾರೆ. ತಿರುವೆಳ್ಳರೆ ವೆಳ್ಳರೆಯಾಯ್ ಮದಿಲ್ ಶೋಯ್ ಶೋಲೆ ಮರೈ ಕರ್ಷ. ಮದಿಲ್ ಶೋಳ್ ಅಂತ ಹೇಳಿದ್ರೆ ತಿರುವಳ್ಳರೆನಲ್ಲೂ ಸಿಕ್ಕಾಪಟ್ಟೆ ಮದಿಲ್ ಶೋ ಇದೆ. ಅದೇ ತರ ಕಣ್ಣಪುರದಲ್ಲೂ ಇದೆ, ಅದೇ ತರ ಶ್ರೀರಂಗದಲ್ಲೂ ಇದೆ. ಕಣ್ಣಪುರತ್ತ ಮುದೆ ಕಣ್ಣಪುರದಲ್ಲಿ ಅಮೃತಪ್ರಾಯನಾದವನು ಭಗವಂತ ಅಷ್ಟು ಸುಂದರವಾಗಿದ್ದ ಅಂತ. ಎನ್ನವಲಂ ಕಳೆವಾಯ್ ಆಡುಹ ಶಂಗೀರೆ. ನನಗೆ ನನ್ನ ಶಕ್ತಿ ಇಲ್ಲ ಮಕ್ಕಳನ್ನ ಆಟ ಆಡಿಸಿ ಎನ್ನವಲಂ ಕಳೆವಾಯ್, ಬಾ ನಾನು ನೀನು ಆಡೋಣ, ಯಾರಿಗೆ ಬಲ ಜಾಸ್ತಿ ನೋಡೋಣ. ಏಳುಲಹ ಮುಡೆಯಾಯ್ ಆಡು ಹಾಡುಹವೇ. 7 ಲೋಕಗಳನ್ನು ನೀನೇ ಒಡೆಯಾಗಿದೆಯಾ, ಬಾರಪ್ಪ ಆಟ ಆಡೋಣ ಅಂತ ಕರೀತಾರೆ. ಅದೊಂದು ಹಾಡು. ಇನ್ನೊಂದು ಕಾಪಿಡಲ್ ಅಂತ. ನಾವು ಪೆರಿಯಾಳ್ವಾರ್ನ ನೋಡ್ತೀವಿ. ಅವರು ಹೇಗೆ ಅಂದ್ರೆ ಸುಂದರವಾಗಿ ಯಶೋದೆ ತರ ಕೃಷ್ಣನನ್ನ ಚೆನ್ನಾಗಿ ಅನುಭವಿಸ್ತಾರೆ. ಯಶೋದೆ ಹೇಗೆ ಕೃಷ್ಣನನ್ನ ಅನುಭವಿಸ್ತಾಳೋ ಅದೇ ರೀತಿ ಮಗುವನ್ನ ಲಾಲನೆ ಪಾಲನೆ ಮಾಡೋ ತರ ಎಲ್ಲವನ್ನೂ ಅನುಭವಿಸ್ತಾರೆ. ಪೂಚೂಟಲ್, ಕಾಪಿಡಲ್, ನೀರಾಟಂ, ಸ್ನಾನ ಮಾಡಿಸೋದು, ಆಮೇಲೆ ಹೂ ಮುಡಿಸೋದು, ಕಾಪಿಡೋದು, ಕಾಪಂದ್ರೆ ರಕ್ಷೆ ಇಡೋದು, ಅದನ್ನೆಲ್ಲ ಹೇಳ್ತಾರೆ. ಆ ಕಾಪಿಡಲ್ 10 ಹಾಡಿದೆಯಲ್ಲ, ಅದು ಇಲ್ಲೇನೆ ತಿರುವೆಳ್ಳರೇನಲ್ಲಿ ಹಾಡಿರೋವಂಥದ್ದು. ಅದು ಪೆರಿಯಾಳ್ವಾರ್ ಹಾಡಿರೋವಂಥದ್ದು. ಇಂದಿರನೋಡು ಪಿರಮನ್ ಈಶನಿಮ ಇವರೆಲ್ಲ மந்திர மாமல கொண்டு மறைந்து வராய் வந்து நின்றார். செந்திரன் மாளிகை சேரும் செதுரங்கள் வெள்ளரை நின்றாய். அந்நியம் போது இதுவாகும் அழகனே ಕಾಪಿಡವಾರಾಯ್. ಚತುರಂಗಂದ್ರೆ ಎಲ್ಲ ಬುದ್ಧಿವಂತರೆಲ್ಲಾನು ತಿರುವೆಳ್ಳರೈನಲ್ಲಿ ಸಾಯಂಕಾಲ ಹೊತ್ತು ಬರ್ತಾರಂತೆ. ಯಾಕೆಂದ್ರೆ ಅಂದಿಯಂಪೋದು ಮರೈಂದು ವರಾಯ್ ಬಂದು ನಿನ್ನಾರ್. ಯಾರು ಮರೈಂದು ವರಾಯ್, ಕಣ್ಣು ಕಾಣಿಸ್ತಾ ಇರೋ ತರ ಯಾರು ಬಂದು ನಿಂತ್ಕೊಂಡಿದ್ರು ಅಂತ ಹೇಳಿದ್ರೆ, ಮಾಮಲರ್ಕೊಂಡು ಇಂದಿರನ್ ಜೊತೆಗೆ, ಇಂದಿರನೋಡು ಪಿರಮನ್ ಬ್ರಹ್ಮನ್ ಜೊತೆಗೆ, ಈಶನ್ ಇವರು ತ್ರಿಮೂರ್ತಿಗಳೆಲ್ಲಾನು ಇವರೆಲ್ಲ 33 ಕೋಟಿ ದೇವತೆಗಳು ಬಂದು ಇಲ್ಲಿ ರಕ್ಷೆ ಇಡೋದಕ್ಕೆ ಭಗವಂತನಿಗೆ ಅವನಿಗೆ ಕಾಪಿಡೋಕ್ಕೋಸ್ಕರ ಎಲ್ಲಾರು ಬಂದು ಸೇರಿದ್ದಾರೆ ಅಂತ. ಅದನ್ನ ಇವರು ಹೇಳ್ತಾರೆ. ಅವ್ರು ಪೆರಿಯಾಳ್ವಾರ್ ಕಣ್ಣಿಗೆ ಕಾಣಿಸಿದ್ದಾರೆ. ಬೇರೆ ಮಗೈಂದುವರಾಯ್ ಒಂದು ನಿನ್ನಾರ್ ಯಾರಿಗೂ ಕಾಣಿಸಲ್ಲ, ಆದ್ರೆ ಪೆರಿಯಾಳ್ವಾರ್ ಕಣ್ಣಿಗೆ ಕಾಣಿಸಿದ್ರು. ಅವರು ಹಾಡಲ್ಲಿ ಬರ್ದಿತ್ತು. ಇಷ್ಟು ಸಾಯಂಕಾಲದ ಹೊತ್ತಲ್ಲಿ ಯಾವಾಗ್ಲೂ ಅಷ್ಟೇ ಮಕ್ಕಳಿಗೆ ರಚ್ಚೆ ಹಿಡಿಯತ್ತೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ ಅಂತೆಲ್ಲ ಇದ್ದಾಗ ಏನ್ ಮಾಡ್ತಾರೆ, ಸಾಯಂಕಾಲದಷ್ಟಲ್ಲಿ ಒಂದು ದೃಷ್ಟಿ ತೆಗ್ಬಿಡೋದು. ಆ ಮಗುಗೆ ದೃಷ್ಟಿ ತೆಗೆದು ದೀಪದ ಕಪ್ಪು ಇರುತ್ತಲ್ಲ ಅದನ್ನ ತೆಗೆದು ಕಾಪಿಡೋದು, ರಕ್ಷೆ ಇಡ್ತಾರೆ. ಅದನ್ನ ಇಲ್ಲಿ ಕಾಪಿಡವಾರಾಯ ಅಂತ ಹೇಳ್ಬಿಟ್ಟು ಯಶೋದೆ ತರ ತನ್ನನ್ನ ತಾನೇ ಯಶೋದೆ ತರ ಭಾವಿಸ್ಕೊಂಡು ಭಗವಂತನನ್ನ ಮಗುವಾಗಿ ಭಾವಿಸ್ಕೊಂಡು ಕರೀತಾರೆ. கண்டுகளில்லம்பு வந்து கதறுகின்ற பசுவெல்லாம் நின்றுழிந்தேன் உன்னை கூவி நேசமே ஒன்றுமில்லாதாய் மன்றினில்லே நந்தி போது மதில் திருவெள்ளரை நின்னாய் நன்று கண்டாய் என் தன் சொல்லு ನಾನು ಉನ್ನೈ ಕಾಪಿಡವಾರಾಯ್. ನಾನ್ ನಿನ್ಗೆ ಕಾಪಿಡ್ಬೇಕು, ರಕ್ಷೆ ಇಡ್ಬೇಕು, ಬಾರಪ್ಪ. ನನ್ರ ಕಂಡ ಎಂತ ಅನ್ಸಲ್ಲ. ನನ್ ಮಾತು ಯಾವಾಗ್ಲೂ ನಿನ್ನ ಒಳ್ಳೇದಕ್ಕೆ ನಾನು ಹೇಳೋದು. ಯಾವಾಗ್ಲೂ ಅಪ್ಪ ಅಮ್ಮಂದ್ರೆಲ್ಲ ಅದೇ ತಾನೇ ಹೇಳೋದು, ತಾಯಿಂದ್ರೆಲ್ಲ ನಿನ್ನ ಒಳ್ಳೇದಕ್ಕೆ ನಾನು ಹೇಳೋದು, ಕೇಳು ಬಾ ನನ್ ಮಾತು ಅಂತ. ಕಂಡ್ರು ಹಳಿಲ್ಲಂಪು ಒಂದು ಸಂಜೆ ಆಯ್ತು ಅನ್ನೋದಕ್ಕೆ ಗುರ್ತಿಗೆ ಹೇಳಕ್ಕೆ ಕರುಗಳೆಲ್ಲ ಮನೆ ಬಂದು ಸೇರಿತು ಹಸುವಿ ಜೊತೆಗೆ. ಕದರು ಹಿಂಡ್ರ ಪಶುವೆಲ್ಲ ಅವೆಲ್ಲಾನು ಅಮ್ಮ ಅಮ್ಮ ಅಂತ ಕೂಕೊಳ್ತಿರೋದ್ರಿಂದ ಹಾಲು ಉಡಿಸ್ಬೇಕು, ಹಾಲು ಕರಿಬೇಕು. ಆ ಕೂಗುಗಳೆಲ್ಲ ಕರಿತಾ ಇದೆ ಅಂದ್ರೆ ಅದೆಲ್ಲ ಸಾಂಕೇತಿಕವಾಗಿ ಸಾಯಂಕಾಲ ಆಯ್ತು.
ನಿನ್ನೊಳಿಂದೇನೊನ್ನೈ ಕೂಯೋ ನೀನ್ ಆಟ ಆಡಕ್ಕೆ ಅದೆಲ್ಲೋಟೋಗಿದ್ಯೋ ಬಾ ಬಾ ಅಂತ ಕೂಗಿ ಕೂಗಿ ಸಾಕಾಯ್ತಪ್ಪ ನನಗೆ. ವೇಷಮೇ ಒಂದು ಮಿಲಾದಾಯ್, ನಿನಗೂ ಏನು ನಾಚಿಕೆನೂ ಇಲ್ಲ. ಎಷ್ಟು ಯಾವ್ಯಾವ ಬೀದಿಗೆ ಹೋಗಿ ಎಲ್ಲೆಲ್ಲ ಆಟ ಆಡ್ತೀಯ, ಎಷ್ಟು ಕರೆದ್ರೂ ಬರೋದೇ ಇಲ್ಲ. ನಾನ್ ಹೀಗ್ ಜೋರಾಗಿ ಕರಿತೀನಿ, ನನಗೂ ನಾಚಿಕೆ ಇಲ್ಲ. ನೋಡಿದವ್ರು ಏನ್ ಅನ್ಕೋತಾರ ಅಂತಾನೆ ಇಲ್ಲ, ನಾನು ಕರಿತಾನೆ ಇದ್ದೀನಿ ಅಂತ. மன்றி நில்லே ನಂದಿಪ್ಪೋದು ಮದಿಲ್ ತಿರುವೆಳ್ಳರೆ ನಿನ್ನಾಯ್. ಸ್ಥಿರವಾಗಿ ಇಲ್ಲಿ ದೊಡ್ಡ ದೊಡ್ಡ ಗೋಡೆಗಳು ಇದೆಯಲ್ಲ, ಯಾಕೆ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳು ಕಟ್ತಾ ಇದ್ರು ಅಂತಂದ್ರೆ ಕಾವೇರಿ ತೀರ ಯಾವಾಗ ನೆರೆ ಬರುತ್ತೆ ಅಂತ ಗೊತ್ತಿಲ್ಲ. ಹುಚ್ಚುಮಳೆ ಅಂತ ಹೇಳ್ತೀವಲ್ಲ, ಅದು ಓರಾಗಿ ಮಳೆ ಬಂದಾಗ ಹುಚ್ಚುಮಳೆ ಬಂದು ಎಲ್ಲ ಕೊಚ್ಚಕೊಡೋದು. ಅವಾಗ ಅದನ್ನೆಲ್ಲ ಕಾಪಾಡ್ಬೇಕು. ಯಾಕಂದ್ರೆ ಊರಿನ ಧಾನ್ಯಗಳನ್ನೆಲ್ಲ ಅವರು ದೇವಸ್ಥಾನಗಳನ್ನೇ ಬಂದಿಡೋರು ಎಲ್ಲಾನು. ಅವಾಗ ಊರಲ್ಲಿ ಬೆಳೆದವರೆಲ್ಲ ಧಾನ್ಯಗಳನ್ನ ಅಲ್ಲಿ ಬಂದು ತಗೊಂಡ್ಬಂದಿಡೋರು. ಅಥವಾ ದೇವಸ್ಥಾನಕ್ಕೆ ಕೊಟ್ಟಿದ್ದ ಧಾನ್ಯಗಳನ್ನೆಲ್ಲನು ಶೇಖರಿಸಿಡೋರು. ಬರಗಾಲ ಬಂದಾಗ ಅಲ್ಲಿಂದ ತಗೊಂಡು ಎಲ್ಲಾರು ಉಪಯೋಗಿಸ್ಕೊಳ್ಳೋರು. ಬೀಜಗಳಿಗೋಸ್ಕರ ದೇವಸ್ಥಾನದಲ್ಲಿ ಇಟ್ಟಿರೋದನ್ನ ತಗೊಳ್ಳೋರು. ಬರಗಾಲ ಬಂದಾಗ ಉಪಯೋಗಿಸ್ಕೊಳ್ಳೋರು. ಎಲ್ಲರೂ பொதுವಾಗಿ ಅಂದ್ರೆ ಜನಗಳಿಗೆಲ್ಲ ಸಾಮೂಹಿಕವಾಗಿ ಏನಾದ್ರೂ ಒಂದು ಹಬ್ಬ ಹರಿದಿನ ಅಂತಂದ್ರೆ ದೇವಸ್ಥಾನದಲ್ಲೇ ಎಲ್ಲ ತದ್ಯಾರಾಧನೆ ಮಾಡೋರು. ಇದೆಲ್ಲಾನು ಕಾಪಾಡ್ಕೋಬೇಕು ಅಂದ್ರೆ ಈ ಹುಚ್ಚೋಳೆಯ ನೀರೆಲ್ಲ ಬರ್ಬಾರ್ದಲ್ಲ, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಮದಿಲು, ದಪ್ಪಕ್ಕೆ ಗೋಡೆಗಳು ಎತ್ತರಕ್ಕೆ ಕಟ್ಟೋರಂತೆ. ನೀರ್ ಬಂದ್ರೆ ಗೋಡೆ ಬಾಗಿಲು ಹಾಕ್ಬಿಟ್ರೆ ಆ ನೆರೆ ಹೋಗೋವರೆಗೂ ಬಾಗಿಲು ತೆಗಿತಾ ಇಲ್ಲ. ಎಲ್ಲ ಊರ್ ಜನ ಎಲ್ಲ ದೇವಸ್ಥಾನದ ಆವರಣದಲ್ಲಿ ಬಂದ್ಬಿಡೋರು, ಬಾಗಿಲು ಹಾಕ್ಬಿಡೋರು. ಆ ನೆರೆ ಕಡಿಮೆ ಆದ್ಮೇಲೆ ಎಲ್ಲ ಅವ್ರವ್ರ ಮನೆಗೆ ಹೋಗೋರು. ಇವಾಗ್ಲೂ ನಾವೆಲ್ಲ ನೋಡ್ತಾ ಇದೀವಲ್ಲ, ಜೋರ್ ಮಳೆ ಬಂದಾಗ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಒಳಗಡೆ ನುಗ್ಬಿಡೋದು. ಅವ್ರನ್ನೆಲ್ಲ ಪಾಪ ಎಲ್ಲೋ ಕರ್ಕೊಂಡೋಗಿ ಯಾವ್ದೋ ಒಂದು ಸ್ಕೂಲಲ್ಲೋ ಇನ್ನೊಂದ್ ಕಡೆನ ಎಲ್ಲ ಇಟ್ಟಿರ್ತಾರೆ. ಅದೆಲ್ಲ ನೀರೆಲ್ಲ ಕಡಿಮೆ ಆದ್ಮೇಲೆ ವಾಪಸ್ ಕರ್ಕೊಂಡು ಬರ್ತಾರೆ. ಅದೇ ತರನೇ ಆಗಿನ ಕಾಲಕ್ಕೆ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡು ಅಲ್ಲೇ ಊಟ ತಿಂಡಿ ಎಲ್ಲ ವಸತಿ ಎಲ್ಲ ಮಾಡೋರು. செப்போது மென்முலையார்கள் சிறுசோரமெல்லாம் சிதைத்திட்டு அப்போது நான் ஒரு அப்பப்போய் அடிசிலம் உண்டிலையாழ்வாய். முப்போதும் வானவரேத்தும் முனிவர்கள் வெள்ளவை நின்னாய். இப்போது நான் ஒன்றும் செய்ಯೇ ಎಂಬಿರಾನ್ ಕಾಪಿಡವಾರಾಯ್. ಬಂದ್ರೆ ಅವಾಗಿಂದ ಕರಿತಾ ಇದ್ದಾಳೆ, ಲೇಟ್ ಆಗಿ ಹೋದ್ರೆ ಹೊಡಿತಾರೆ ಅಮ್ಮ. ಅದಕ್ಕೋಸ್ಕರ ಇವಾಗ ನಾನು ಕರಿತಾ ಇದ್ದೀನಲ್ಲ, ಇವಾಗ ಬಾ, ಇವಾಗ ನೀನ್ ಬಂದ್ರೆ ನಾನೇನು ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಾರು ನೋಡ್ತಾ ಇದಾರೆ, ಎಲ್ಲ ಹೆಣ್ಮಕ್ಳೆಲ್ಲ ನೋಡ್ತಾ ಇದಾರೆ. ಆಮೇಲೆ ನಿನ್ಗೆ ಅವಮಾನ ಆಗುತ್ತೆ. ಅವರು ಕಟ್ಟಿರೋ ಅಂತ ಮಣ್ಣಿನಲ್ಲಿ ಗೂಡು ಗೀಡೆಲ್ಲ ಕಟ್ಟಿದಾರಲ್ಲ, ಅದನ್ನೆಲ್ಲ ಇದು ನೀನು ಶಿರಿಶೋರಂ ಇಲ್ಲಂ ಶಿದೈತಿತ್ತು ಅದನ್ನೆಲ್ಲ ಓದ್ಬಿಟ್ಟು ಬೇರೆ ಬಂದ್ಬಿಟ್ಟಿದೀಯಾ. ಅವರೆಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರೆದ್ರು ನೀನ ಬೈಯೋದಿಲ್ಲ ಬಾರಪ್ಪ ಅಂತ ಕೇಳ್ತಾರೆ. ಅಪ್ಪು ಅದು ನಾನೂರಪ್ಪು, ಅವಾಗ ನಾನಿನ್ನ ಬೈದೆ. ಅಡಿಶಿಲಂ ಉಂಡಿಲೆಯಾಂಡಾಯ್, ಬಾ ಇಲ್ಲಿ ನನಗೆ ಇವಾಗ ಅವಲಕ್ಕಿ ಅದನ್ನೆಲ್ಲ ಇಟ್ಟಿದ್ದೀನಿ, ತುಂಬಾ ರುಚಿಯಾಗಿ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ, ನೀನ್ ತಿನ್ನಕ್ಕೆ ಬಾ. ಇಲ್ಲಿ ಏನ ಮುಪ್ಪು ಮಧುಮಾನವರೇತು. 3 ಸಂಧಿ ಕಾಲದಲ್ಲೂ ಕೂಡ ಎಲ್ಲ ಅಮರರುಗಳು, ಯಾರು ದೇವತೆಗಳು, ಅವರೆಲ್ಲ ಮಾನವರ್ ಅಂತ ಹೇಳಿದ್ರೆ ಅಂತರಿಕ್ಷದಲ್ಲಿ ಇರುವಂತ ದೇವತೆಗಳು, ಅವ್ರ ಮುನಿವರ್ಗಳು, ಯಾರು ಶ್ವೇತ ಪರ್ವತದ ಶ್ವೇತ ದೀಪದಲ್ಲಿ ಇರುವಂತ ಮುನಿವರ್ಗಳು ಬೆಳ್ಳರೆ ನಿಂತಾರೆ. ಅವರು ಕೂಡ ಎಲ್ಲಾರು ಬಂದು ತಿರುವಳ್ಳದೇನು ನಿಂತ್ಕೊಂಡಿದಾರಂತೆ. ಸಂಧಿ ಕಾಲದಲ್ಲೆಲ್ಲ ಬಂದು ನಿಂತ್ಕೊಂಡು ಪೂಜೆ ಮಾಡ್ತಾರೆ ಅವರು ಅಂತ. ಏನಕ್ಕೆ ಕಾಪಿಡ್ಬೇಕು ಬಾರಪ್ಪ, ಅವರೆಲ್ಲ ಬಂದು ಮಾಡಿ ಇದ್ ಮಾಡಿದ್ರೆ ದೃಷ್ಟಿ ಆಗಲ್ವಾ ನಿಂಗೆ, ನಿನಗೆ ಅದಕ್ಕೋಸ್ಕರ ನಾನು ದೃಷ್ಟಿ ತೆಗಿಬೇಕು ಬಾ ಅಂತ ಹೇಳ್ತಾರೆ. ಕಣ್ಣಿಲ್ ಮಣಲ್ ಕೊಡಿ ತೂವಿ காலினால் பாய்ந்தனை என்னென்ன எண்ணரும் பிள்ளைகள் வந்திட்டு இவரால் முறைப்படுகின்றார். கண்ணனே வெள்ளரை நின்றாய் கண்டாரோடே தீமைகள் செய்வாய். வண்ணமே வேலையதொப்பாய் ಒಳ್ಳಲೆ ಕಾಪಿಡವಾರಾಯ್. ಒಳ್ಳಲೆ ತುಂಬಾ ಅವನು ಉಪಕಾರಕ, ಧಾರಾಳವಾಗಿ ವರದ ಅಂತಾನೆ ಹೆಸರಿಟ್ಕೊಂಡ್ಬಿಟ್ಟಲ್ಲ. ಏನ್ ಕೇಳಿದ್ರು ಅದನ್ನೆಲ್ಲ ಕೊಡೋ ಅಂತವನು, ವರ ಕೊಡೋನು. ಒಳ್ಳಲ್ ಅಂದ್ರೆ ಕೊಡುಗೈ ದಾನಿ ಅಂತ ಹೆಸರು. ಬಣ್ಣವೇ ವೇಲೆಯದಪ್ಪ, ಅವನು ಬಣ್ಣ ಅಂತ ಹೇಳಿದ್ರೆ ಸಮುದ್ರದ ಬಣ್ಣ ಅಂತೆ ಅವನಿಗೆ. ಕಣ್ಣನೇ ಬೆಳ್ಳರೆ ನಿನ್ನ, ನೀನು ಸ್ಥಿರವಾಗಿ ತಿರುವೆಳ್ಳರಿನಲ್ಲಿ ಪ್ರತಿಷ್ಠೆ ಆಗಿದೆಯಾ. ಕಂಡಾರೋಡೆ ತೀಮೆಹಳ್ ಶೈವ, ಎಲ್ಲಾರು ಚೇಷ್ಟೆ ಮಾಡ್ತಾರೆ. ಹೇಗೆ ಅಂದ್ರೆ ಕಣ್ಣಿಲ್ ಮಣ ಕೊಡು ತೂವಿ, ಕಣ್ಬಿಡು ನೋಡು ನನ್ನ ಕೈಲಿ ಏನಿದೆ ಅಂತಾರೆ. ಕಣ್ಬಿಟ್ರೆ ಕಣ್ಣಲ್ಲಿ ಮಣ್ಣೆಲ್ಲ ತೂರ್ಬಿಡದಂತೆ. ಕಾಲಿನಾಲ್ ಅವರು ಮಾತಾಡ್ತಾ ಇರೋದು ಮಣಲ್ ಗೂಡು, ಅದೆಲ್ಲ ಕಾಲಿನಾಲ್
ಪಾಯ್ದನೆ ಎಣ್ಣೆಣ್ಣೆ, ಅಯ್ಯೋ ಇಲ್ಲ ನಂಗೆ ಗೊತ್ತಿಲ್ಲ ಎಡು ಬಿಟ್ಟೆ ಅಂತ ಸುಳ್ಳು ಹೇಳೋದಂತೆ. ಎಣ್ಣರಂ ಪಿಳ್ಳೆಗಳು ಬಂದಿಟ್ಟು ಇವರೆಲ್ಲ ಬಂದು ಮುರೈಕೊಳ್ಳಿ ಅಂತ ಕಂಪ್ಲೇಂಟ್ ಹೇಳ್ತಾ ಇದಾರಪ್ಪ. ಬಾ ಕಣ್ಣನೆ ಬೆಳ್ಳರೆ ನೀನ್ ಇಲ್ಲಿ ಅಂತ ಗೊತ್ತು, ಎಲ್ಲಾರು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದಾರೆ, ಬೇಗ ಬಾ ಅಂತ ಹೇಳ್ತಾರೆ. பல்லாயிரவரி ஊரில் ಎಲ್ಲಾರು ಕಂಪ್ಲೇಂಟ್ ಮಾಡೋದು. ಪಿಳ್ಳೆಹಳ್ ತೀಮೆಹಳ್ ಶೈವಾರ್, ಇವಾಗ ವಕಾಲತ್ತು ವಹಿಸ್ಕೋತಾಳೆ ಯಶೋದೆ ತರ ಅವಳು ಅನುಭವಿಸ್ತಾ ಇರ್ಬೇಕಾದ್ರೆ ಯಶೋದೆ ಹೇಳ್ತಾಳಂತೆ, ಹೌದು ಊರಲ್ಲಿರೋ ಮಕ್ಕಳೆಲ್ಲ ಚೇಷ್ಟೆ ಮಾಡ್ತಾರ, ಮಾಡಿರೋ ಚೇಷ್ಟೆಗಳೆಲ್ಲ ನನ್ ಮಗನೇ ಮಾಡಿದ್ನಾ ಅಂತ ಕೇಳ್ತಾರಂತೆ. பல்லாயிரவரி ஊரில் பிள்ளைகள் தீமைகள் செய்வார் எல்லாம் உண்மையிலன்னி போகாது ಎಂಬಿರಾನ್ ನೀ ಹಿಂಗೆ ವಾರ, ಎಲ್ಲ ನಿನ್ಮೇಲೇನು ಹೋಗೋದಿಲ್ಲಪ್ಪ, ನೀನ್ ಈ ಕಡೆ ಬಾ. ನಲ್ಲಾರ್ಹಳ್ ವೆಳ್ಳರೆ ನಿಂದಾಯ್, ಅದಕ್ಕೋಸ್ಕರ ಬೈತಾರೆ ಮಾಡ್ತಾರೆ ಅಂತ ನೀನೆಲ್ಲೂ ತಲೆ ಬರ್ಸ್ಕೊಂಡು ಓಡೋಗ್ಬೇಡ, ನಿನಗೆ ಇವಾಗ ದೃಷ್ಟಿ ತೆಗಿಬೇಕು, ಸಂಜೆ ಹೊತ್ತಾಯ್ತು ಬಾ ಅಂತ ಕರೀತಾ ಇದ್ದಾರೆ. ನಲ್ಲಾರ್ಹಳ್ ವೆಳ್ಳರೆ ನಿಂದಾಯ್, ಸಾತ್ವಿಕರೆಲ್ಲ ಒಂದ್ ಕಡೆ ಸೇರಿದ್ದಾರೆ. ಜ್ಞಾನ ಚುಡರೆ ಉಣ್ಮೆ ನೀನು ಜ್ಯೋತಿ ಸ್ವರೂಪನಾಗಿದ್ದೀಯಾ. ಸೊಲ್ಲಾರವಾಯ್ತಿ ನಿಂದ್ರೇತಿ, ಎಲ್ಲ ಬಾಯಿನಿಂದ ನಿನ್ನ ಹೊಗಳಿ ಹಾಡ್ಬೇಕು, ನಾವೆಲ್ಲ ಸ್ತೋತ್ರ ಮಾಡ್ಬೇಕು. ಸೊಲ್ಲಾರ ವಾಳ್ತಿ ನಿಂದ್ರೇತಿ, ನಿನ್ನ ಹೊಗಳಿ ಹಾಡಿ. ಸೊಪ್ಪಡ ಕಾಪಿಡವಾರಾಯ್, ಬಿಸಿ ಬಿಸಿಯಾಗಿ ಆ ಕಾಪು ರಕ್ಷೆಯನ್ನ ತೆಗೆದು ನಿನಗಿಡ್ಬೇಕು ಅಂತ ಕರೀತಾರೆ. ಅದೇ ತರ ತುಂಬಾ ಹಾಡುಗಳು ಇಲ್ಲಿ ಪೋದಮ, ಇದು ತುಂಬಾ ಚೆನ್ನಾಗಿದೆ. ಇದು ಕಂಡ ಎಲ್ಲಾನು ಅವ್ರಿಗೆ ಏನೇನೋ ಚೇಷ್ಟೆಗಳು ಮಾಡಿದ್ನೋ ಎಲ್ಲಾನು ಲಿಸ್ಟ್ ಮಾಡ್ಬಿಡ್ತಾರೆ. ಕಂಜಂ ಕರೆಕೊಂಡ ನಿಲ್ಮೇಲ್ ಕರುಣಿರ ಚೆಮ್ಮಯ್ಯರ್ಪೇಯೇ, ಕರುಣಿರ ಕಪ್ಪುಗಿದ್ಲಂತೆ ಕೂತನೆ, ಅವಳು ಕೂದಲು ಮಾತ್ರ ಕೆಂಪುಗಿತ್ತಂತೆ. ಕರುಣಿರ ಚೆಮ್ಮಯ್ಯರ್ಪೇಯೇ, ಕಂಸ ಪ್ಲಾನ್ ಮಾಡ್ಕೊಂಡು ಇನ್ನ ಕೊಲ್ಬೇಕು ಅಂತ ಈ ತರ ಒಂದು ರಾಕ್ಷಸಿಯನ್ನ ಕಳಿಸ್ತಾನೆ. ವಂಜಪ್ಪದರ್ಕ ಬಿಡುತ್ತಾ, ಮೋಸ ಮಾಡಕ್ಕೆ ಅಂತಾನೆ ಕಳಿಸ್ದ. ಹೇಗೆ ಅಂದ್ರೆ ಸುಂದರವಾದ ಒಂದು ಸ್ತ್ರೀ ರೂಪದಲ್ಲಿ ಬರೋ ತರ ಮಾಡಿ ಆ ವಿಷದ ಸ್ತನ್ಯವನ್ನು ನಿನಗೆ ಕುಡಿಸ್ಬಿಡ್ಬೇಕು ಅಂತ ಬಂದ್ಲು. ವಾರ್ತೆಯ ಮುಂದೆ ಎಲ್ಲಾರು ಹೇಳಿದ್ರಪ್ಪ, ನಾನು ಕೇಳಿದೆ. ಮಂಜು ತಮಿಳ್ ಮಣಿ ಮಾಡ, ಇಲ್ಲೂ ನೋಡಿ ಎಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು, ಬೆಟ್ಟದ ಗಾತ್ರಕ್ಕೆ ಉದ್ದುದ್ದಕ್ಕೆ ಇತ್ತು ಮಹಡಿ ಮನೆಗಳು. ಮಂಜು ತಮಿಳ್ ಮಣಿ ಮಾಡ ಮದಿಳ್ ತಿರುವಲೆಯಿಂದ, ಮದಿಳ್ ದೊಡ್ಡ ದೊಡ್ಡ ಗೋಡೆಗಳಿರುವಂತ ತಿರುವಳ್ಳರೆಯಲ್ಲಿ ನೀನು ಬಂದೆ. ಅಂಚು ಮನ್ನಿ ಅಂಗ ನಿಕ್ಕ ಅಳಹನೆ ಕಾಪಿಡವಾರಾಯ್, ಅಂಜುಮನ್ ನೀ ಅಂಗ ನಿಕ್ಕ, ನೀನಲ್ಲಿದ್ರೆ ನನಗೂ ಭಯ ಆಗತ್ತಪ್ಪ, ಬಂದ್ಬಿಡು ಎಲ್ಲಾರು ಬೈತಾರೆ, ನಿನಗೆ ದೃಷ್ಟಿ ತೆಗಿಬೇಕು ಅಂತ ಕರೀತಾ ಇದ್ದಾರೆ. ನೀನು ಬರ್ದೇ ಇದ್ರೆ ನನಗೂ ಭಯನೇ, ನೀನ್ ಬರ್ಬೇಕು. ಭಗವಂತನೇ ಇಲ್ಲದೆ ಹೋದ್ರೆ ಅಲ್ಲಿ ಭಯನೇ. ಅಂತರಂಗದಲ್ಲಿ ಭಗವಂತನ ಪ್ರತಿಷ್ಠೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಡಿಪ್ರೆಷನ್ ಯಾವಾಗ ನೋಡಿ ನಾವು ಒಂದು ತರ ನಮ್ಗೆ ಕಾಡುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಗವಂತ ಇಲ್ಲ ಅಂತ ಅನ್ಕೊಳ್ತೀವಿ. ಭಗವಂತ ಅಲ್ಲಿ ಇಲ್ಲದೆ ಹೋದ್ರೆ ಆ ಒಂಟಿತನ ನಮ್ಗೆ ಕಾಡುತ್ತೆ. ಕಳ್ಳಚ್ಚಗಡಂ ಮರುದಂ ಕಲಕ್ಕಳಿಯ உதைசெய்த பிள்ளையரசேனி பேயை பிடித்து முலையுண்ட பின்னே உள்ளவார் ஒன்று மதியேன் ஒளியுடை வெள்ளரை நின்றாய் பள்ளிக்குள் போது இதுவாகும் ಪರಮನೆ ಕಾಪಿಡವಾರಾಯ್. ಇನ್ನೇನ್ ಮಲ್ಕೊಳ್ಳೋ ಗೊತ್ತಾಯ್ತಪ್ಪ, ಇನ್ಯಾವಾಗ ದೃಷ್ಟಿ ತೆಗೆದು ಬಾ. ಪಳ್ಳಿಕೊಳ್ಬೋದು ಇದುವಾಹುಂ, ಇದು ನೋಡು ಇವಾಗ ಟೈಮ್ ಮಲ್ಕೊಳ್ಳೋ ಟೈಮ್, ಇನ್ನೂ ಆಟ ಆಡಕ್ಕೆಲ್ಲ ಆಗೋದಿಲ್ಲ, ಬೀದಿಲಿ ಹೋಗ್ಬೇಡ. ಮಕ್ಕಳನ್ನ ನೋಡ್ತೀವಲ್ಲ ಯಾವಾಗ್ಲೂ ಆ ಲೈಟ್ಗಳು, ಬೀದಿ ಲೈಟ್ ಕೆಳಗಡೆನೆ ಆಟ ಆಡ್ತಾ ಇರ್ತವೆ, ಅಲ್ಲೇ ಎಲ್ಲ ರಾತ್ರಿ ಎಷ್ಟೊತ್ತಾದ್ರು ಅವಾಗ ನಾವು ಬೈತೇವೆ, ಮೋರಿ ಒಳಗೆಲ್ಲ ಕೈ ಹಾಕ್ಬೇಡ ರಾತ್ರಿ ಹೊತ್ತು, ಹುಳ ಪಟ್ಟೆ ಇರತ್ತೆ ಅಂತ. ಆದ್ರೂ ಕೂಡ ಆ ಲೈಟಲ್ಲೂ ಆಟ ಆಡ್ತಾ ಇರುತ್ತೆ. ಅವ್ರಿಗೆ ರಜಾ ಅಂದ್ರೆ ಒಂಥರ ಇದೇ ಇಲ್ಲ. ಅದೇ ತರ ಇವನು ಅಷ್ಟೇ, ಪಳ್ಳಿ ಕೊಳ್ಬೋದು ಇದು ವಾಹು, ನಿದ್ದೆ ಮಾಡೋ ಟೈಮ್ ಆಯ್ತು ಬಾಪ, ಕಾಪು ಹಿಡಿಸ್ಕೋ, ನೀನು ರಕ್ಷೆ ಹಿಡಿಸ್ಕೋ ಅಂತ ಕರೀತಾರೆ. ಆ ಕಳ್ಳ ಚಗಣ ಇದೆಯಲ್ಲ, ಶಕಟಾಸುರ ಭಂಜನ ಮಾಡದ್ನಲ್ಲ, ಮರುದಂ ಆ 2 ಮರ ವೃಕ್ಷಗಳಿತ್ತಲ್ಲ, ಆ ಯಮಳಾರ್ಜುನ ವೃಕ್ಷಗಳ ಅದರ ರೂಪದಲ್ಲಿ ಇದ್ದ ಅಂತ ಇವ್ರಿಗೆ ಕುಬೇರನ ನಳಕುಬರ ಮತ್ತು ಮಣಿಗ್ರೀವ ಅವರಿಬ್ಬರಿಗೂ ಶಿಕ್ಷೆಯಾಗಿ ಶಾಪಗ್ರಸ್ತರಾಗಿ ಆತರ ಇರ್ತಾರೆ ಮರದ ತರ. ಅವರನ್ನ ಒಡೆದು, ಆ ಮರಗಳನ್ನ ಒಡೆದು ಅವ್ರಿಗೆ ಶಾಪ ವಿಮೋಚನೆ ಮಾಡಿದೆಯಲ್ಲ. ಕಲಕ್ಕಳಿಯ ಉದಶೈದ, ಅವುಗಳನ್ನೆಲ್ಲ ಕಾಲಲ್ಲಿ ಒದ್ದು ಶಕಟಾಸುರನ್ನ ನೀನು ಅವನು ಶಾಪ ವಿಮೋಚನೆ ಮಾಡಿದೆಯಲ್ಲ. ಪಿಳ್ಳೆಯ ರಸೆ
ಮಕ್ಕಳಿಗೆಲ್ಲ ನೀನೇ ರಾಜನ್ ತರ ಇದೀಯಾ ನೀನು. ನೀ ಪೇಗೈ ಪಿಡಿತ್, ಯಾರೋ ಆ ಪೂತನಿಯನ್ನ ಹಿಡ್ಕೊಂಡು ಮುಲೈಗೊಂಡ ಪಿಣ್ಣೈ, ಅವಳು ಬಂದು ರಾಕ್ಷಸಿ ರೂಪ ಧರಿಸ್ಕೊಂಡಾಗ ಕೂಡ ಬಿಡಲ್ವಂತೆ. ಯಾವಾಗ ಇವಳ ಪೂತನಿ ಬಂದು ಮಗುವನ್ನ ತಗೊಂಡು ಹಾಲು ಕೊಡಕ್ ಶುರು ಮಾಡ್ತಾಳೋ, ಕೃಷ್ಣ ನೋಡ್ತಾನಂತೆ. ನೋಡ್ತಾನೆ, ಎಷ್ಟು ಚೆನ್ನಾಗಿದೆ ಈ ಸುಂದರವಾದ ಮಗು, ಇದನ್ನ ನೋಡಿದ್ರೆ ಆಮೇಲೆ ನಮ್ಗೆ ಸಾಯಿಸ್ಬೇಕು ಅಂತ ಮನ್ಸು ಬರಲ್ಲ ಅಂದ್ಬಿಟ್ಟು ತಕ್ಷಣ ರಾಕ್ಷಸಿ ರೂಪ ತಗೋತಾಳಂತ. ಆ ರಾಕ್ಷಸಿ ರೂಪ ತಗೊಂಡ್ರೆ ಕೂಡ ಇವನ್ ಬಿಡಲ್ವಂತೆ. ಅದನ್ನ ಹೇಳ್ತಾ ಇದಾರೆ. ಏನಪ್ಪಾ ಅಂದ್ರೆ ನೀ ಪೇಯೈ ಪಿಡಿತ್ ಮುಲೈ ಉಂಡ ಪಿಣ್ಣೆ, ಅವಳನ್ನೇ ಹಿಡ್ಕೊಂಡು ಅವಳು ಮಲೆಯನ್ನೇ ಆಸ್ವಾದನೆ, ತುಂಬಾ ರುಚಿಯಾಗಿತ್ತೇನೋ ಅನ್ನತ್ರ ಆ ಹಾಲನ್ನ ಕುಡಿತಾನಂತ. ಉಳ್ಳವಾರೊಂದು ಮರಿಗೆ, ಏನಿದ್ರು ಯಥಾರ್ಥ ನನಗೇನು ಅರ್ಥನೇ ಆಗೋದಿಲ್ಲ. ಅದ್ ಹೆಂಗೆ ಒಂದು ಸಣ್ಣ ಕೂಸು ರಾಕ್ಷಸಿ ನೋಡಿದ್ರೆ ಭಯ ಪಡ್ಕೊಳ್ದೆ ಹಾಲು ಕುಡಿದು ಅವಳನ್ನು ಪ್ರಾಣವನ್ನು ಹೀರಕ್ಕೆ ಸಾಧ್ಯ? ಅರ್ಥನೇ ಆಗೋದಿಲ್ಲ. ಒಳಿ ಉಡೈ ವೆಳ್ಳರೆ ನಿನ್ನಾಯ್, ನೀನೇನೆ ಇಲ್ಲಿ ತಿರುವೆಳ್ಳರೆನಲ್ಲಿ ನಿಂತಿದೀಯಾ ಸ್ಥಿರವಾಗಿ, ಬಾ ನಿನಗೆ ರಕ್ಷೆ ತೆಗಿಬೇಕು ಅಂತ ಹೇಳ್ತಾರೆ. ಇನ್ಬವದனை உயர்த்தாய் இவையவர்க்கு ஒன்று மறியாய் கம்பக்கிட்ட கோவே கொடுங்கஞ்சன் நெஞ்சினில் பூத்தே செம்பொன்மதில் வெள்ளரையாய் செல்வத்தினால் வளர்ப்பிள்ளாய் கம்பக்க பாலி காண்டங்க ಕಡಿದೋಡಿ ಕಾಪಿಡವಾರಾಯ್. ಹೆದರ್ಸ್ತಾಳೆ. ನೋಡು, ಕಪಾಲಿ ಬಂದ ಆಮೇಲೆ ಸಿಕ್ಕಾಕೊಂಡ್ರಿಯ ಬಾ ಇಲ್ಲಿ ಅಂತ ಹೇಳಿ ಹೆದರ್ಸಿ ಕಾಪಿಡಕ್ಕೆ ಕರಿತಾ ಇದ್ದಾಳೆ. ಶೆಂಬೊಣ್ಮದಿಲ್ ವೆಳ್ಳರೆ, ಎಷ್ಟು ಚೆನ್ನಾಗಿತ್ತು ಅದನ್ನ ಊಹಿಸಿ ನೋಡ್ಬೇಕು ಇವಾಗ. ನಿಜವಾಗ್ಲೂ ಆ ಗೋಡೆಗಳೆಲ್ಲ ಹಾಗೆ ಚಿನ್ನದ ರೇಖೆಗಳಿತ್ತಂತೆ, ರೇಖೆಗಳು ಹಾಕಿ ಅದನ್ನ ಹುದುಗಿಸಿದ್ರು. ಶೆಲ್ವತ್ತಿನಾಲ್ ವಳರ್ಪಿಳ್ಳ, ನಿನ್ನನ್ನ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟೆ, ಅದಕ್ಕೆ ನೀನ್ ಹೇಳಿದ ಮಾತೇ ಕೇಳದಿಲ್ಲ ನೋಡು ನೀನು ಅಂತ ಹೇಳ್ತಾರೆ. ಎಲ್ಲ ತಿರುವಳ್ಳರೇನಲ್ಲೇ ಆಗಿರೋಂಥದ್ದು. ஓதமர் இருக்குடு நீர் செங்கில் கொண்டிட்டு எழில் மறையோர் வந்து நின்றார் தருக்கேல் நம்பி சந்தி நின்று ತಾಯಿ ಸೊಲ್ಲಕೊಳ್ಳ ಶಿಲನಾಳ್. ಒಂದ್ ಸ್ವಲ್ಪ ಹೊತ್ತಾದ್ರೂ ನನ್ ಮಾತು ಕೇಳ್ಬಾರ್ದಪ್ಪ, ನಾನು ಹೇಳ್ತಾನೆ ಇರ್ತೀನಿ, ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಂತ ಹೇಳ್ಬೇಡ, ಆದ್ರೆ ಒಂದ್ ಸ್ವಲ್ಪ ಹೊತ್ತಾದ್ರೂ ನನ್ ಮಾತು ಕೇಳ್ಬಾರ್ದ? ತಾಯಿ ಸೊಲ್ಲಕೊಳ್ಳ ಶಿಲನಾಳ್, ಸ್ವಲ್ಪ ಹೊತ್ತಾದ್ರೂ ಕೇಳ್ಬಾರ್ದ ಅಂತ ಕೇಳ್ತಾರೆ. ತಿರುಕಾಪ ನಾನು ಶಾತ, ನಾನು ನಿನ್ನೇನಕ್ಕೂ ಕರೆದಿಲ್ಲಪ್ಪ, ನಿನಗೆ ರಕ್ಷೆ ಇಡಕ್ಕೆ ಕರೆದಿದ್ದು ಅಂತ ಹೇಳ್ತಾರೆ. ತೇಜೊಡೈ ವೆಳ್ಳರೆ ನಿನ್ನಾಯ್, ನೀನು ತೇಜಸ್ನೊಂದಿಗೆ ಅಲ್ಲಿ ಇಲ್ಲಿ ಆಟಾಡ್ತಾ ಇದೀಯಾ, ನಿನ್ ಕಾಪಿಡ್ಬೇಕು ಬಾರಪ್ಪ, ಎಲ್ಲಾರ ಕಣ್ಣು ಬಿದ್ದಿದೆ ನಿನಗೆ ಅಂತ. ಉರುಕಾಟಂ ಮಂದಿ ಬಿಳಕ ಇಂದ್ರೊಳಿಕೊಳ್ಳ ಏತು ಹೇವಾರ, ಎಲ್ಲರಿಗೂ ದಾರಿ ದೀಪವಾಗಿರೋ ಜ್ಯೋತಿ ಸ್ವರೂಪನಾದ ಭಗವಂತನೇ, ಬಾಪ ನಿನಗೆ ನಾನು ಕಾಪಿಡ್ಬೇಕು ಅಂತ ಕರೀತಾಳೆ. ಹೋದಮರ್ ಶೆಲ್ವ ಕೊಡುಂದ ತಿರುವೆಳ್ಳರೆಯಾನೆ, ತಿರುವೆಳ್ಳರಿನಲ್ಲಿ ತಿರುವೆಳ್ಳರೆಯಾನೆ ಅಂದ್ರೆ ಮಿಸ್ಟರ್ ಬ್ಯಾಂಗ್ಳೂರ್ ಅಂತೀವಲ್ಲ, ಆತರ ಇವನು ತಿರುವೆಳ್ಳರೆಯಾನೆ ಅಂತ. ತಿರುವೆಳ್ಳರೆಯಾನೆ ಅಂದ್ರೆ ತಿರುವೆಳ್ಳರೆಯಲ್ಲಿ ಒಂದು ಯಾನೆ ತರ ಇದ್ದಂತೆ, ಅಷ್ಟು ಶಕ್ತಿವಂತ. ಮಾದರ್ ಪ್ರಿಯಂದ ಶೋದೈ ಮಹಂತನ್ನೇ ಕಾಪಿಟ್ಟ ಮಾತಂ, ಯಶೋದೆಯಾಗಿ ಅನುಭವಿಸಿ ಕಾಪಿಡ್ತಾಳು. ವೇದಪ್ಪಯ್ಯನ್ ಕೊಳ್ಳವಲ್ಲ ವಿಷ್ಣು ಚಿತ್ತನ್ ಸೊನ್ನ ಮಾಲೆ, ಪಾದಪ್ಪಯ್ಯನ್ ಕೊಳ್ಳವಲ್ಲ ಭಕ್ತರುಳ್ಳ ವಿನಪೋಮೆ. ಯಾರಾದ್ರೂ ಇದನ್ನ ಭಕ್ತಿಯಿಂದ ಹಾಡಿದ್ರೆ ಅವ್ರಿಗೆ ವಿನಯ್ ಅಂದ್ರೆ ಸಂಕಟಗಳು, ಆ ಪಾಪಗಳೆಲ್ಲ ಹೋಗುತ್ತೆ, ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ. பெரிய திருமொழி ನೋಡೋಣ. ನೆಕ್ಸ್ಟ್ ಅದರಲ್ಲಿ ಒಂದು ಕೆಲವು ಹಾಡುಗಳಿವೆ. வெய்யனாய் உலகேழுடன் நலிந்த அவன் உலகுடன் நிருபிளவா, கையில் நீள் உகற்படையது வாழ்த்தவனே எனக்கருள் புரியே. மைவினார் தருவராலினம் பாழ்வன் தடத்திடை கமலங்கள் தெய்வனாரும் முன் பொய்கைகள் சூழ் திருவெள்ளரை இன்னானே. வெய்யனாய் உலகೇಳುடன் ನಲಿಂದ ಅವನ್ ಉಲಗುಡನ್ ನಿರುಪಿಳವ, ಇವನು ಎಷ್ಟು ಶಕ್ತಿವಂತನಾಗಿ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಕೈ ಎಳ್ನೀಳು, ಅವನು ಯಾರು ಹಿರಣ್ಯಕಶಿಪು, ಅವನು ದೊಡ್ಡ ದೊಡ್ಡ ವರಗಳನ್ನ ಪಡ್ಕೊಂಡು ಅವನು ಶಕ್ತಿವಂತನಾಗಿದ್ದಾನೆ. ಕೈ ಎಳ್ನೀಳು ಹಿರ್ಪಡೆಯದೆ
ಇವನ ಹತ್ರ ಬೇರೆ ಏನೂ ಇಲ್ಲ, ಆಯುಧಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳಿದಾಗ್ಲೂ ಕೈಯಲ್ಲಿ ನೀಳವಾದ ಉಗುರನ್ನ ಬೆಳೆಸ್ಕೊಂತಾನೆ. ಒಡೆಯದೆ ವಾಟವನೇ ಎದ ಕರುಣ್ ಕುರಿಯೇ ನರಸಿಂಹಸ್ವಾಮಿಯ ನೆನೆಸ್ಕೊಂಡು ನೀನ್ ನನಗೆ ಕೃಪೆ ಮಾಡು ಅಂತ ಕೇಳ್ಕೊಳ್ತಾರೆ. ಅರುಳ್ ಕುರಿಯೇ ಮೈಯಿನ ತರುವರಾಲಿರಂ ಪಾಯ್ವಣ್ ತಡತ್ತಿಡೈ ಕಮಲಂಗಳ್. ಇಲ್ಲಿ ತುಂಬಾ ಎಲ್ಲಾ ದಡದಲ್ಲಿ ಅನೇಕ ಕಮಲದ ಪುಷ್ಪಗಳು ಪುಷ್ಪಿಸಿದೆ, ತುಂಬಾ ಚೆನ್ನಾಗಿದೆ. ತಟಾಕಗಳೆಲ್ಲ ನೋಡಿ ದೈವನಾರು ಡಿವೈನ್ ಸ್ಮೆಲ್ ಅಂತ ಅಲ್ಲಿ ಅಷ್ಟು ಚೆನ್ನಾಗಿದೆ ಅಂತ. ದೈವನಾರು ಹೇಳಕ್ಕೆ ಅಸಾಧ್ಯವಾಗಿದೆ, ಆತರ ಒಂದು ಘಮ ಅಲ್ಲಿ. ಈ ದೈವನಾರು ಅಂತ ಹೇಳಿದಾಗ 2-3 ಅಡೆಯಾಳ ಹೇಳ್ತಾರೆ. ಭಗವಂತ ಪ್ರತ್ಯಕ್ಷನಾಗಿದ್ದಾನೆ ಅನ್ನಕ್ಕೆ ಏನು ಗುರುತು ಅಂತ ಹೇಳಿದಾಗ ಲೇಸಾಗಿ ಶ್ರೀಗಂಧದ ವಾಸನೆ ಬರುತ್ತಂತೆ. ಎಲ್ಲೂ ಯಾರು ಹಚ್ಕೊಂಡಿಲ್ಲ, ಸೆಂಟು ಏನೋ ಹಾಕೊಂಡಿಲ್ಲ, ಆದ್ರೆ ಶ್ರೀಗಂಧದ ವಾಸನೆ ಬರ್ತಾ ಇದೆಯಲ್ಲ ಅಂದ್ರೆ ನಮ್ಮ ಮಧ್ಯೆ ಎಲ್ಲೋ ಭಗವಂತ ಇದ್ದಾನೆ ಅಂತ ಅರ್ಥ. ಲೇಸಾಗಿ ಶ್ರೀಗಂಧದ ವಾಸನೆ ಬಂದ್ರೆ ಆ ತುಳಸಿ ಮಾಲೆಯ ವಾಸನೆ ಇದೆಯಲ್ಲ, ವಿಶೇಷವಾಗಿ ಭಗವಂತನ ಹಾಕೊಂಡಿದ್ದ ತುಳಸಿ ಮಾಲೆ, ಆ ಮಾಲೆಯ ವಾಸನೆ ಇದೆಯಲ್ಲ, ಆ ಮಣಿಗಳ ವಾಸನೆ, ಅದನ್ನ ಹೇಳ್ತಾರೆ. ದೈವನಾರು ಅದೆಲ್ಲ ಭಗವಂತನ ವಾಸನೆ ಘಮ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ರಂಗನಾಥನ ಬಾಯಿ ಬೆಣ್ಣೆ, ಆ ಪೊಂಗು ವಾಸನೆ, ಅದನ್ನು ಕೂಡ ದೈವನಾರು. ಬಾಯಿ ಏನ್ ವಾಸನೆ ಇತ್ತು ಅಂತ ಹೇಳಿದ್ರೆ ಬೆಣ್ಣೆ ವಾಸನೆ ಇತ್ತು ಅಂತ. ಅಷ್ಟು ಬೆಣ್ಣೆ ತಿಂದಿರೋದಂತ ಕೃಷ್ಣಾವತಾರದಲ್ಲಿ, ಇನ್ನೂ ವಾಸನೆ ಹೋಗಿಲ್ಲ ಅಂತ. ಒಣ್ಪೊಯ್ ಹೆಗಳ್ಸು ತಿರುವೆಳ್ಳರೆ ಮಿನ್ನಾನೆ. ಇಲ್ಲಿ ಹೇಳೋದು ಆ ತೋಟಗಳಿಗೆ ಸುಮ್ಮನೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೇನೆ ಗಮ್ಮಂತ ವಾಸನೆ ಬರುತ್ತಂತೆ. ಈಗಿನ ಕಾಲದಲ್ಲಿ ಹಿಂದೆ ಎಲ್ಲ ಮನೆಗಳಲ್ಲಿ ಒಂದು ಆರ್ಚ್ ತರ, ಕಬ್ಬಣದ ಗೇಟ್ ಹತ್ರ ಆರ್ಚ್ ತರ ಮಾಡೋರು. ಅದಕ್ಕೆ ಈ ಮಲ್ಲಿಗೆ ಹೂ ಬಳ್ಳಿ ಹಬ್ಬಿಸ್ಬಿಡೋರು. ಅದು ಹಬ್ಸಿದ್ರೆ ಸಾಯಂಕಾಲ ಆದ್ರೆ ನಿತ್ಯ ಮಲ್ಲಿಗೆ, ಅದು ದಿನಾ ಬಿಡುವಂಥದ್ದು. ಸಾಯಂಕಾಲ ಆದ್ರೆ ಗಮ್ಮಂತ ಆಟೋಮ್ಯಾಟಿಕ್ ಆಗಿ ಅರೋಮಾ, ಏನಾದ್ರು ಏರ್ ಫ್ರೆಶ್ನರ್. ನಾವೇನು ಆರ್ಟಿಫಿಷಿಯಲ್ ಆಗಿ ಏನು ಹಾಕ್ಬೇಕಾಗಿದ್ದೇ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಇರ್ತಾ ಇತ್ತು. ಇಲ್ಲಿವರೆಗೇನೆ ಇಡೀ ಶ್ರೀರಂಗನೇ ದೈವನಾರು. ಎಲ್ಲೆಲ್ಲೂ ನೋಡಿದ್ರು ಹೂಗಳು. ಇದು ಭಗವಂತ ಅಲ್ಲೇ ಪೌಡಿಸ್ಕೊಂಡಿದ್ದಾರೆ ಇದ್ದಾನೆ, ಅಲ್ಲೇ ತಿರುವಿಳ್ಳನೆ. ಒಂದು 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಷ್ಟು ದೇವರು ಮಲ್ಕೊಂಡಿದ್ರೆ ದೈವನಾರ ಮೇಲೆ ಇನ್ನೇನಾರುತ್ತೆ. ಅಲ್ಲೇ ಅನ್ಬಿಲ್ಲು, ಅಲ್ಲೇ ಅಪ್ಪ ಕೊಡುತ್ತಾನು, ಅಲ್ಲೇನೆ ಉತ್ತಮರು, ಅಲ್ಲೇ ಕರಂಬನವರು, ಇಲ್ಲೇ ತಿರುವೆಳ್ಳರೆ, ಇಲ್ಲಿ ಶ್ರೀರಂಗ. ಇಷ್ಟು ಹತ್ರ ಒಂದು 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇಷ್ಟು ದೇವರುಗಳು, ಅದರಲ್ಲೂ 3 ದೇವರು ಮಲ್ಕೊಂಡೇ ಇದ್ದಾನೆ. ಅಪ್ಪ ಕೊಡುತ್ತಾನ ಮಲ್ಕೊಂಡಿದ್ದಾನೆ, ಶ್ರೀರಂಗನಾಥ ಮಲ್ಕೊಂಡಿದ್ದಾನೆ, ಅಲ್ಲಿ ಅನ್ಬಿಲ್ ಅಲ್ಲಿ ಸೌಂದರ್ಯ ಪೆರುಮಾಳ್ ಮಲ್ಕೊಂಡಿದ್ದಾನೆ. ಎಲ್ಲ ಮಲ್ಕೊಂಡೆ ಪರ್ಮನೆಂಟ್ ಆಗಿ ಅಲ್ಲೇ ಸ್ಥಿರವಾಗಿ ವಾಸ ಮಾಡ್ತಾ ಇದ್ರೆ ದೈವನಾರು, ಅದು ಭಗವಂತನ ವಾಸನೆ ಬರದೆ ಇನ್ನೇನಾಗುತ್ತೆ ಹೇಳಿ. ಅದನ್ನ ಹಾಡ್ತಾರೆ ಹೇಳಿ. மானவேலொன் கண்மடுவரல் மண்மகள் அழுங்க முன்னே கரப்பில் ஏனமாகி அன்று ಇನುಲಿನಮಿಡಂದವನೇ ಎನಕ್ಕರುಳ್ ಪುರಿಯೇ ಕಾಣವಾ. ಇದು ಪೂರ್ತಿ ಎಲ್ಲ ಹಾಡುಗಳು ಹಾಡ್ತಾ ಇಲ್ಲ, ತುಂಬಾ ಇದೆ, ಸ್ವಲ್ಪನೇ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಇದೊಂದೆರಡು ಹಾಡ್ಬಿಟ್ಟು ಮುಗಿಸ್ತೀನಿ ಈ ದಿವ್ಯದೇಶ. ನೆಕ್ಸ್ಟ್ ಬೇರೆ ದಿವ್ಯದೇಶಕ್ಕೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಕಾಣವಾ ಮುಲ್ಲೈ ಕழைக்கரும்பேரி வெண்முரவல் செய்தலருகின்ற தேனின்வாய் மலர் ಮುರುகும் ತಿರುವೆಳ್ಳರೆ ನಿನ್ನಾನೆ. ತಿರುವೆಳ್ಳರಿನಲ್ಲಿ ಅಷ್ಟು ಚೆನ್ನಾಗಿ ಕಾನಮ ಮುಲ್ಲೆ ಗಿಡಗಳಿದೆಯಲ್ಲ ಅವೆಲ್ಲ ಕழைக்கரும்பೇರಿ, ಇದನ್ನ ಸುತ್ತಕೊಂಡು ಮರಗಳ ಸುತ್ತಕೊಂಡು ವೆಣ್ಮುರವಲ್ ನಮ್ಮನ್ನೆಲ್ಲ ನೋಡಿ ನಗ್ತಾ ಇದೆಯಂತೆ. ಬೆಳ್ಳಿಗೆ ನಗದು, ಹಲ್ ಕಾಣಿಸಿದ್ರೆ ಬೆಳ್ಳಿ ಇರುತ್ತಲ್ಲ. ವೆಣ್ಮುರವಲ್ ಶೈದಲರಿಗಿಂದ್ರ, ಸಾಯಂಕಾಲ ಆದ್ರೆ ಅರಳತ್ತಲ್ಲ ಅದು ಪುಷ್ಪಗಳು. ತೇನಿನ್ವಾಯ್ ಮಲರ್ ಮುರುಹ ಉಮಕ್ಕುಂ ತಿರುವೆಳ್ಳರೆ ನಿನ್ನಾನೆ. ತೇನಿನ್ವಾಯ್ ಇದು ತಾವರೆ ಹೂಗಳೆಲ್ಲ ಜೇನು ಅದರಿಂದ ಸೋರುತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನದಿಗೆ ಎಲ್ಲ ಬಿಡುತ್ತಂತೆ. ಅದನ್ನೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿದೆ ಈ ತಿರುವೆಳ್ಳರೆ ಸನ್ನಿವೇಶ ಅಂತ ಹೇಳ್ತಾರೆ. ಇನ್ನೂ 1-2-3 ಹಾಡಿದೆ. ಮಂಜುಳಾ மணிமாடங்கள் திருவெள்ளரை அதன்மேய அஞ்சனம் குறையும் திருவுருவனை ஆதியை அமுதத்தை. ಅಂಜನಂ ಸುರುவும் ತಿರುವಮುದತ್ತೆ. ತಪ್ಪಗಿದಾನಂತೆ ಅಂಜನ ಕಾಡಿಗೆ ಇದೆಯಲ್ಲ ಆ ಬಣ್ಣಕ್ಕಿದಾನಂತೆ.
நஞ்சுலாவிய வேல் வலவன் கலிகன்றே சொல்லை சொல்லை இரண்டும் எஞ்சலின்றி நின்றே ತವಲ್ಲಾರ್ ಇಮಯೋರ್ಕ ಅರಶಾವರ್ಗಳೇ. ಈ ಹಾಡುಗಳನ್ನ ಯಾರು ಕಲಿತು ಹಾಡ್ತಾರೆ ಭಕ್ತಿಯಿಂದ ಅವರು ಇಮಯೋರ್ಕೆ, ಅವರು ದೇವತೆಗಳಿಗೂ ಅವರು ರಾಜರಾಗ್ತಾರೆ ಅಂತ ಒಂದು ಸಿರಿಯ ಮಡಲಲ್ಲಿ ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ತೀವಿ. மதில் கட்சியூரகமே பேரகமே பேரா ಮರುದಿರುತ್ತಾ ತಿರುವೆಳ್ಳರೆಯೇ ಬೆಕ್ಕಾವೆ. ಇದು ಸಿರಿಯ ಮಡಲಲ್ಲಿ ಬರುವಂತದ್ದು. ಅದೇ ತರ ಪೆರಿಯ ಮಡಲಲ್ಲಿ ಸಿರಿಯ ಮಡಲಲ್ಲಿ 70ನೇ ಸಾಲಲ್ಲಿ ಬರುತ್ತೆ, ಪೆರಿಯ ಮಡಲಲ್ಲಿ 117ನೇ ಸಾಲ ಬರುತ್ತೆ. மின்னைரு சுடரை வெள்ளரையுள் கல்லறை மேல் பொன்னை ಮರಗದತ್ತೈ ಪುಟ್ಕುಳಿಯಂ ಪೋರೇತೈ. ಎಲ್ಲ ದಿವ್ಯದೇಶಗಳನ್ನು ಒಂದು ಸಾಲಾಗಿ ಪೆರಿಯ ಮಡಲಲ್ಲಿ ಹಾಡ್ಕೊಂಡು ಬರ್ತಾರೆ. ಅದರಲ್ಲಿ ತಿರುವಳ್ಳೆ ಕಲ್ಲರೆ ಮೇಲ್ ಪೊನ್ನೆ, ಅದು ಕಲ್ಲು ಬಿಳಿ ಕಲ್ಲು, ಅದು ಬೆಟ್ಟ ಇದೆಯಲ್ಲ ಅದ್ರ ಮೇಲೆ ಇದಾನಂತೆ. ಮರಗದತ್ತೈ ಪುಟ್ಕುಳಿಯಂ ಪೋರೇತೈ. ಪುಟ್ಕುಳಿ ಇದೆ ತಿರುಪುಟ್ಕುಳಿ ಅಂತ ಅದು ಒಂದು ಕ್ಷೇತ್ರ. ಪೋರೇತೈ ಯುದ್ಧದಲ್ಲಿ ಯಾವತ್ತೂ ಗೆಲ್ತಾ ಇದ್ನಂತೆ ಇವನು ಶ್ರೀರಾಮಚಂದ್ರ ಕೋದಂಡಧಾರಿ, ಅದನ್ನ ಹೇಳ್ತಾರೆ. ಏನು ಇದಿಷ್ಟು ಅನೇಕ ದಿವ್ಯ ದೇಶಗಳನ್ನ ಸಾಲಾಗಿ ಹೇಳ್ಬೇಕಾದ್ರೆ ತಿರುವಳ್ಳೆಯನ್ನು ಮಧ್ಯದಲ್ಲಿ ಸೇರಿಸಿ ತಿರುಮಂಗೆ ಆಳ್ವಾರ್ ಹಾಡ್ತಾರೆ. ಇಲ್ಲಿದೆ ನಿಲ್ಸ್ಕೊಳ್ತೇನೆ. ಆಳ್ವಾರ್ ತಿರುವಳ್ಳೆ ಶರಣಂ. ಒಂದು ಅನೌನ್ಸ್ಮೆಂಟ್ ಅದೇ, ನಾಳೆ ಇಲ್ಲಿ 5:45 ಎಲ್ಲರೂ ಬಂದ್ಬಿಡಿ. ಎಲ್ಲ ಯಾರ್ಯಾರು ಟ್ರಿಪ್ಗೆ ಹೆಸರು ಕೊಟ್ಟಿದ್ದೀರೋ ಅವರೆಲ್ಲಾನು ಲಿಸ್ಟ್ ಹಾಕಿದೆ ನೋಡಿ. ಸ್ತೋತ್ರಮಾಲ ಆಮೇಲೆ ಪೆರುಮಾಳ್ ತಿರುಮಳಿ ಬುಕ್ 2 ತಗೊಂಡ್ ಬನ್ನಿ. ಸಾಧ್ಯವಾದ್ರೆ ಪೆರುಮಾಳ್ ತಿರುಮಳಿ ಅನುಸಂಧಾನ ಮಾಡೋಣ. ಅಲ್ಲಿ ಪ್ರಬಂಧ ಬೇರೆ ಯಾರಾದ್ರೂ ಪಾರಾಯಣ ಮಾಡ್ತಾ ಇದ್ರೆ ನಾವು ಸ್ತೋತ್ರಗಳನ್ನ ಪಾರಾಯಣ ಮಾಡೋಣ ಅಷ್ಟೇ. ಬೇರೆ ಇದನ್ನೆಲ್ಲ ಫಾಲೋ ಮಾಡಿ. ಅಲ್ಲಿ ಹೋಗೋಷ್ಟಕ್ಕೆ ನಾವು 9:30 ಆಗ್ಬೋದು, 9:30, 9:45 ಆಗ್ಬೋದು. ಅಷ್ಟರಲ್ಲಿ ನಿಮ್ಗೆ ಯಾರಿಗಾದ್ರೂ ಇಶ್ಯೂ ತಡ್ಕೊಳಕ್ ಆಗಲ್ಲ ಅಂದ್ರೆ ಲೈಟ್ ಆಗಿ ಏನಾದ್ರು ಸ್ನಾಕ್ಸ್ ನಿಮ್ ಕೈಯಲ್ಲೇ ಇಟ್ಕೊಂಡು ಬನ್ನಿ. ಅಲ್ಲಿ ಹೋದ ತಕ್ಷಣ ನಮ್ಗೆ ಅಭಿಗಮನಕ್ಕೆ ಆಗತ್ತೆ, ಅದೇನು ತೊಂದರೆ ಇಲ್ಲ. ಆಮೇಲೆ ತೇರೆಲ್ಲ ಆದ್ಮೇಲೆ ಪ್ರಸಾದನೂ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೋಟೆ ವರದರಾಜ ಸ್ವಾಮಿ ದೇವಸ್ಥಾನ ಇದೆ ಕೊಪ್ಪರಲ್ಲಿ. ಕೊಪ್ಪ ಅಂತ ಹೇಳಿದ್ರೆ ಒಂದು 10 ಕಿಲೋಮೀಟರ್ ದೂರದಲ್ಲಿ. ಅದನ್ನ ನೋಡ್ಕೊಂಡು ವಾಪಸ್ ಬೆಂಗಳೂರು ವಾಪಸ್. ನಮಸ್ಕಾರ. ಆಕಾಶ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತು ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ಸರ್ಗ್ ಹುಷಾರಾಯ್ತಾ? ಸಾರ್ಗ್ ಹುಷಾರಾದ್ರು, ಹೋಗಿದ್ದಾರೆ ಊರಿಗೆ. ಸರಿ. ಅವ್ರು ಬೇರೆ ಡಾಕ್ಟರ್ ಹೇಳಿದ್ರಲ್ಲ ಸಾರ್. ಸರಿ ಸರಿ. ಹೇಗಿದ್ದಾರೆ ಮೇಲಪ್ಪ, ಹೇಗಿದ್ದಾರೆ? ಆರಾಮಿದ್ದಾರೆ ಮೇಡಮ್, ಆರಾಮಿದ್ದಾರೆ ಮೇಡಮ್. ಥ್ಯಾಂಕ್ ಯು.